ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಕೇಳುಗರೆ, ಇವತ್ತು ನಮ್ಮ ವಿಶೇಷ ಸಾಮರ್ಥ್ಯದ ವಿಜಯಯಾನ ಎಂಬ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್.ಡಿ. ಕೋಟೆ ತಾಲೂಕಿನ ದಟ್ಟೆಹಳ್ಳ ಗ್ರಾಮದ ಶ್ರೀಯುತ ರಘುನಂದನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಾಧನೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಅಮೋಘ ಸಾಧನೆಗೆ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ತುಂಬು ಹೃದಯದ ಸ್ವಾಗತ ಸರ್ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್. ನನ್ನ ಹೆಸರು ರಘುನಂದನ್ DS ಅಂತ. ನಾನು ದಟ್ಟೆಹಳ್ಳ ಗ್ರಾಮ, ಎಚ್.ಡಿ. ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ನನ್ನ ತಂದೆ ತಾಯಿ ಸ್ವಾಮಿ HV, ತಾಯಿ ಭಾಗ್ಯಮ್ಮ ಅಂತ. ಇವಾಗ ಮೇಡಮ್ ನನಗೆ 32 ವರ್ಷ. ಮೇಡಮ್ ನಾನು 1993ನೇ ಇಸ್ವಿ ಫೆಬ್ರವರಿ 25ನೇ ತಾರೀಕಲ್ಲಿ ಜನಿಸಿದ್ದು ದಟ್ಟೆಹಳ್ಳ ಗ್ರಾಮದಲ್ಲಿ. ತುಂಬಾ ಬಡತನ ಕುಟುಂಬದಲ್ಲಿ ಜನಿಸಿ ನಂತರ ನಾನು ಶಾಲಾ ದಿನಗಳನ್ನ ಅಂದ್ರೆ ಪ್ರೈಮರಿ, ಹೈಸ್ಕೂಲ್, ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬರುತ್ತೆ, ಮತ್ತೆ ಪ್ರೌಢಶಾಲೆ, ಇದರಲ್ಲಿ ನನ್ನ ಶಾಲಾ ದಿನ ಕಾಲೇಜುಗಳನ್ನ ಓದಿ ಮುಗಿಸ್ದೆ. ನಂತರ PUCನೂ ಕೂಡ ಅದೇ ಕಾಲೇಜಲ್ಲಿ ಅಂದ್ರೆ ಸೇಕ್ರೆಡ್ ಹಾರ್ಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಂತ ಬರುತ್ತೆ, ಅಲ್ಲೇ ಅಲ್ಲಿ ಮುಗಿಸ್ದೆ. ನಂತರ ಡಿಗ್ರಿ ಜಾಯ್ನ್ ಆದ್ರೆ ಎಚ್.ಡಿ. ಕೋಟೆ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದೀನಿ ಮೇಡಮ್. ಮೊದಲಿಗೆ ನೀವೊಬ್ಬ ವಿಶೇಷ ಚೇತನರು ಅಂತ ಹೇಳಿದ್ರಿ. ಯಾವ ಒಂದು ಸಮಸ್ಯೆ ಇದೆ ಸರ್ ನಿಮಗೆ? ಹೌದು ಮೇಡಮ್, ನಾನು ಹುಟ್ಟದಾಗಿಂದನೂ ಸಮಸ್ಯೆ ಇದೆ. ಇದು ಏನ್ ಯಾವ್ದ್ರಿಂದ ಬಂತು ಅಂತ ಗೊತ್ತಿಲ್ಲ, ಬಟ್ ಹುಟ್ಟದಾಗಿಂದನೂ ನಂದು ಎಡಗೈಲಿ ನ್ಯೂನ್ಯತೆ ಇದೆ. ಅಂದ್ರೆ ಇದು ಕೂಡ ಬೆರಳುಗಳಿಲ್ಲ, ಹಸ್ತ ಇಲ್ಲ, ಈ ತರ ನ್ಯೂನ್ಯತೆಯಿಂದ ಜನಿಸಿದ್ ನಾನು. ಬೈ ಬರ್ತ್ ಇಂದ ನೀವು ವಿಶೇಷ ಚೇತನರಾಗಿ ಜನಿಸಿದಿರಿ. ನಂತರ ಈ ಒಂದು ಕ್ರೀಡಾ ಆಸಕ್ತಿ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ಕ್ರೀಡಾ ಆಸಕ್ತಿ ಅಂತಂದ್ರೆ ನಾವು ಆಲ್ಮೋಸ್ಟ್ ಚಿಕ್ಕದಿಂದನೂ ತುಂಬಾ ಆಟೋಟ ಸ್ಪರ್ಧೆಗಳು ತುಂಬಾ ಇಷ್ಟ. ಅಂದ್ರೆ ಪ್ರೈಮರಿ ಸ್ಕೂಲಿಂದ, ಅದ್ರಲ್ಲೂ ಕೂಡ ಊರಲ್ಲೂ ಕೂಡ ಈಗ ಇರುತ್ತಲ್ಲ ಮೇಡಮ್, ಗಿಲ್ಲಿ ದಂಡು, ಗೋಲಿ, ಗ್ರಾಮೀಣ ಕ್ರೀಡೆಗಳಂತ ಇದೆಯಲ್ಲ, ಅದ್ರಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿದ್ವಿ ಚಿಕ್ಕದಿಂದ. ಅದ್ ಬಂದು ನಮ್ಗೆ ಒಬ್ರು ಸಿಸ್ಟರ್ ಅಂತ ಇದ್ರು. ಸಿಸ್ಟರ್ ಅಂದ್ರೆ ನಾವು ಸ್ಕೂಲಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ ಹತ್ರ ಓದಿದ್ದು. ಅಲ್ಲಿ ಸಿಸ್ಟರ್ ಅಂತ ಹೇಳ್ತಾರೆ, ಅವರು ನಮ್ನ ಎಂಕರೇಜ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಯಾವ ತರ ಅಂತಂದ್ರೆ, ನಾನು ರನ್ನಿಂಗ್ ಇಲ್ಲೆಲ್ಲ ಗ್ರಾಮೀಣ ಕ್ರೀಡೆಗಳೆಲ್ಲ ಆಕ್ಟಿವ್ ಆಗಿರೋದ್ರಿಂದ ಸುಮ್ನೆ ಚೆಕ್ ಮಾಡಕ್ಕೋಸ್ಕರ ಒಂದು ಮೀಟ್ ಮಾಡ್ತಾರೆ, ಎಲ್ಲರನ್ನೂ ಕಾಂಪಿಟೇಷನ್ ಬಿಡ್ತಾರೆ ಸುಮ್ನೆ ಚೆಕ್ ಮಾಡಕ್ಕೋಸ್ಕರ. ಅವಾಗ ನಾವ್ ಆಕ್ಟಿವ್ ಆಗಿದ್ದಾಗ ಅವರು ನಮ್ನ ತಗೋತಾರೆ. ನಾವು ರನ್ನಿಂಗ್ ಎಲ್ಲ ಚೆನ್ನಾಗಿ ಕಾಂಪಿಟೇಷನ್ಗೆಲ್ಲ ತುಂಬಾ ಪೈಪೋಟಿ ಕೊಡ್ತಿದ್ವಿ. ಹಿಂಗಾಗಿ ಆಯ್ಕೆ ಮಾಡ್ಕೋತಾರೆ 7th ಅಲ್ಲಿ. 6th ಅಲ್ಲಿ ಅವಕಾಶ ಸಿಗ್ಲಿಲ್ಲ, 7th ಅಲ್ಲಿ ಸಿಕ್ತು. 7th ಅಲ್ಲಿ ಸಿಕ್ಕಿ ಅವಾಗ ತುಂಬಾ ಬಡತನ ಮೇಡಮ್. ಆ ತರನು ಇತ್ತ ಅನ್ನೋ ಲೆಕ್ಕಾಚಾರಕ್ಕೆ ಹೋಗುತ್ತೆ. ಯಾವ ತರ ಅಂದ್ರೆ 7th ಅಲ್ಲಿ ಅವಕಾಶ ಸಿಕ್ತು, ಬಟ್ ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗ್ಲಿಲ್ಲ. ಕಾರಣ ಏನಂತಂದ್ರೆ 2 ಫೋಟೋ ಕೊಡ್ಬೇಕಿತ್ತು. ಅಂದ್ರೆ ಅಪ್ಲಿಕೇಶನ್ಗೆ ತುಂಬಬೇಕಾದ್ರೆ 2 ಫೋಟೋ ಹಾಕಿ ಕೊಡ್ಬೇಕಿತ್ತು. ಆ 2 ಫೋಟೋಗೂ ಕೂಡ ಅಮೌಂಟ್ ಇರ್ಲಿಲ್ಲ ಆ ಟೈಮಲ್ಲಿ. ಆ ಉದ್ದೇಶದಿಂದ ನಾವು ಆ ಟೈಮಲ್ಲಿ ನಾವು ಫೋಟೋ ದುಡ್ಡಿಲ್ವಲ್ಲ ಅನ್ಬಿಟ್ಟು ಹೋಗ್ಲಿಲ್ಲ. ಆದ್ರಿಂದ ಆ ಟೈಮ್ ಮಿಸ್ ಆಯ್ತು, ಓಕೆ ಆಗ್ಲಿಲ್ಲ. ಅಲ್ಲಿಗೆ ಪ್ರೈಮರಿ ಮುಗೀತು. ಮತ್ತೆ 8th 9th ಪಾಸ್ ಆದ್ವಿ. 10th ಅಲ್ಲಿ ಬೇಡ ಅಂದ್ರೆ ನಾವೊಂದು ಡಿಸಬಿಲಿಟಿ ಇರೋದ್ರಿಂದನೇ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ, ಬೇಡ ಅಂತ ಹೇಳ್ತಾ ಇದ್ರು ಟೀಚರ್ಸ್. ಆದ್ರೂ ನನ್ಗೆ ಇದ್ದಂತಹ ಒಂದು ಸ್ಪಿರಿಟ್ ಇರುತ್ತಲ್ಲ, ಆ ಸ್ಪೋರ್ಟ್ಸ್ ಸ್ಪಿರಿಟ್ ತುಂಬಾ ತುಂಬಾ ಬಲವಂತ ಮಾಡಕ್ ಸ್ಟಾರ್ಟ್ ಮಾಡ್ತು, ಅಂದ್ರೆ ಟೀಚರ್ಸ್ ನ. ಹೆಂಗೆ ಅಂದ್ರೆ ಸ್ಪಿರಿಟ್ ಎಲ್ಲ ಎಲ್ಲಿರ್ತಿತ್ತು ಅಂದ್ರೆ, ಪ್ರತಿ ಒಂದೊಂದ್ ಗಂಟೆಗೆ ಹೈಸ್ಕೂಲ್ ಅಲ್ಲಿ PT ಪೀರಿಯಡ್ ಅಂತ ಇರ್ತಿತ್ತು. ಒಂದ್ ಪೀರಿಯಡ್ PT ಪೀರಿಯಡ್ ಅಂತಾನೆ ಇರ್ತಿರುವಾಗ ತುಂಬಾ ಆಕ್ಟಿವ್ ಆಯ್ತು. ಅಂದ್ರೆ ಫುಟ್ಬಾಲ್ ಎಲ್ಲ ಸಖತ್ತಾಗಿ ಆಡ್ತಿದ್ವಿ. ಅದೇ ಬೇಸಿಕ್ ಅಂದ್ರೆ ಯಾವ್ದೇ ಒಂದು ಕ್ರೀಡೆಗೆ ಬೇಸಿಕ್ ರನ್ನಿಂಗ್ ಇರುತ್ತೆ ಮೇಡಮ್. ಹಂಗಾಗಿ ಖೋಖೋ ನಮ್ಮ ಸ್ಕೂಲಲ್ಲಿ ತುಂಬಾ ಫೇಮಸ್. ಖೋಖೋ ಆಡ್ಸಕ್ಕೋಸ್ಕರ ನಾನ್ ಸೇರ್ಕೋಬೇಕಂತ ಆಸೆ, ಬಟ್ ಸೇರ್ಸ್ಕೊತಿಲ್ಲ. ರೀಸನ್ ಏನಂದ್ರೆ ಕೈ ಇಲ್ಲ ಅಂತ. ಕಂಬ ಹಿಡಿಯಕ್ಕಾಗಲ್ಲ, ಉದ್ದ ಕೈ ಚಾಚ್ಬೇಕು ಅನ್ನೋ ಉದ್ದೇಶ ಇದೆ. ಆದ್ರೆ ಏನಾಯ್ತು, ಒಂದ್ಸರಿ ಹಿಂಗೆ ಆಡ್ಬೇಕಾದ್ರೆ ಟೀಚರ್ಸ್ ಯಾರು ಇರ್ಲಿಲ್ಲ, ನಾನು ಹುಡುಗರ ಜೊತೆ ಸೇರ್ಕೊಂಡು ಆಡ್ತಾ ಇದ್ದೆ. ಆಗ ರಿಕ್ವೆಸ್ಟ್ ಮಾಡಿದೆ, ಯಾವ ತರ
ಸರ್ ನಾನು ಆಡ್ಲೇಬೇಕು, ತುಂಬಾ ಅವಕಾಶ ಕೊಡಿ ಹಂಗಿದ್ದೀನಿ ಅಂತ. ಆಗ ಅವ್ರನ್ನ ಕೊನೆಗೆ ಎಕ್ಸ್ಟ್ರಾ ಪ್ಲೇಯರ್ ಯಾರು ಸೇರ್ಸ್ಕೊಳ್ಳಿ ಸರ್ ಅನ್ಕೊಂಡು ತುಂಬಾ ರಿಕ್ವೆಸ್ಟ್ ಮಾಡಿದೆ. ಹ್ಮ್ ಅವಾಗ ಅವ್ರು ನನಗೆ ಒಂದು ಷರತ್ಗಳು ಹಾಕಿದ್ರು, ಎಲ್ಲರಿಗೂ ಹಾಕ್ತಾ ಇದ್ರು, ಬಟ್ ನಾನ್ ತುಂಬಾ ವಿಶೇಷವಾಗಿ ತಗೊಂಡೆ ಷರತ್ನ. ಯಾವ ತರ ಅಂತಂದ್ರೆ ಡೈಲಿ 5 ಕಿಲೋಮೀಟರ್, ಬೆಳಿಗ್ಗೆ 5 ಸಂಜೆ 5 ಕಿಲೋಮೀಟರ್ ರನ್ನಿಂಗ್ ಮಾಡುವ, ಜಾಗ್ ಮಾಡೋಣ. ಹ್ಮ್ ಹೇಳ್ಬೇಕು ಅಂದ್ರೆ ಅದು ಅವ್ರ ಷರತ್ತು ಅಂತ ನಾವ್ ಹೇಳ್ತೀವಿ, ಬಟ್ ಅದೇ ನನಗೆ ಬೇಸಿಕ್ ಫೌಂಡೇಶನ್ ಆಯ್ತು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ರನ್ನಿಂಗ್ ಇದ್ದ ಸ್ಪೀಡ್ಗೆ ಹ್ಮ್ ಆ ಸ್ಪೀಡ್ಗೂ ಹೋಲಿಕೆ ಮಾಡಿದ್ರೆ ಜಸ್ಟ್ ಒಂದ ತಿಂಗಳು ಸರ್ ಮೇಡಮ್, ಅಷ್ಟೇ ಒಂದ್ ತಿಂಗಳಲ್ಲೇ ಸಿಕ್ಕ ಹ್ಮ್ ಸ್ಪೀಡ್ ಆಗೋದೆ. ಎಕ್ಸ್ಟ್ರಾ ಪ್ಲೇಯರ್ಗೂ ಬೇಡ ಅಂತಿದ್ರು. ಖೋಖೋ ಟೀಮ್ ಕ್ಯಾಪ್ಟನ್ ಆಗಿದ್ದೆ ಹ್ಮ್ ನಾನು. ಆಲ್ಮೋಸ್ಟ್ ಗೇಮ್ ಅಲ್ಲಿ ಬಂದು ಖೋಖೋನೇ ಆಡಿರೋದು, ಸ್ಟೇಟ್ ಲೆವೆಲ್ ಪ್ಲೇಯರ್ ಮೇಡಮ್ ನಾನು. ಹ್ಮ್ 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 ಅಂದ್ರೆ ವಿಶೇಷ ಚೇತನರಲ್ಲ ಆಡಿದ್ ನಾನು, ಹ್ಮ್ ನಾರ್ಮಲ್ಸ್ ಜೊತೆನೆ ಆಡಿದ್ದು, ಸ್ಟೇಟ್ ಲೆವೆಲ್ ಪ್ಲೇಯರ್. ಅಂದ್ರೆ ನೀವು ಒಬ್ಬ ವಿಶೇಷ ಚೇತನನ ಒಂದು ಸಮಸ್ಯೆಯನ್ನ ನೀವು ಒಂದು ಹೌದು. ಸಾಧನೆಯ ಒಂದು ಹಂತ ಅಂತ ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಅದೇ ದಿಕ್ಕಿನಲ್ಲಿ ಸಾಕ್ತಾ ನಿಮ್ಮ ಯಶಸ್ಸನ್ನ ಕಂಡ್ರಿ. ಹೌದು. ಇದು ಪ್ರಾರಂಭ ಮೇಡಮ್, ನಾನು ಹೇಳಿದ್ದು ಇದು ಕೂಡ ಪ್ರಾರಂಭ. ಹ್ಮ್ ಇಲ್ಲಿ ಪ್ರಾರಂಭ ಆಗಿದ್ದು. ಹ್ಮ್ PU ಬಂದೆ, ಸೆಕೆಂಡ್ PU ಅಲ್ಲಿ ಅಥ್ಲೆಟಿಕ್ ಅಂದ್ರೆ ರನ್ನಿಂಗ್ ಅಲ್ಲೂ ಕೂಡ 5000 ಮೀಟರ್ ಅಲ್ಲಿ ಜಿಲ್ಲಾ ಮಟ್ಟ ಆಗಿದ್ದು. ಹ್ಮ್ ನಾರ್ಮಲ್ಸ್ ಅಲ್ಲ, ನಾನು ಈ ವಿಶೇಷ ಚೇತನರ ಪ್ಯಾರಾ ಅಥ್ಲೆಟಿಕ್ಸ್ ಅಂತ ಇದೆ, ಹ್ಮ್ ಬಟ್ ಇಲ್ಲಿವರೆಗೂ ನಮ್ಗೆ ಯಾರು ಕೂಡ ಮಾಹಿತಿನ ಕೊಟ್ಟಿಲ್ಲ ಪ್ಯಾರಾ ಅಥ್ಲೆಟಿಕ್ಸ್. ಹ್ಮ್ 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 ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ ನಮ್ಗೆ ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ ಎಲ್ಲಿವರೆಗೆ ಸೆಕೆಂಡ್ PUC ಮುಗಿಯುವವರೆಗೂ ನಮ್ಗೆ ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ ಗೊತ್ತೇ ಇಲ್ಲ. ಹ್ಮ್ ಏನಾಯ್ತು ಅಂತಂದ್ರೆ, ಈಗ ಸೆಕೆಂಡ್ PUC ಮುಗೀತು, ಅಲ್ಲಿವರೆಗೂ ನಾನು ನಾರ್ಮಲ್ಸ್ ಅಲ್ಲೇ ಆಡ್ತಾ ಇದ್ದೆ. ಹ್ಮ್ ಡಿಗ್ರಿ ಬಂದು ಮಹಾರಾಜಾಸ್ಗೆ ಜಾಯ್ನ್ ಆದೆ, ಮಹಾರಾಜ ಕಾಲೇಜ್ಗೆ ಅಪ್ಲೈ ಮಾಡಿದ್ದೆ. ಅಲ್ಲಿ ನಾನು ಏನಾರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ತಗೊಂಡೆ. ಹ್ಮ್ ಆನಂತರ ಏನಾಯ್ತು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೆ ವರ್ಕ್, ಬಟ್ ಹಾಸ್ಟೆಲ್ ಆಗಿರೋದ್ರಿಂದ ನನಗೆ ಸರಿಯಾದ ಫುಡ್ ವಿಟಮಿನ್ಸ್ ತುಂಬಾ ಕೊರತೆ ಬಂದ್ಬಿಡ್ತು. ಹ್ಮ್ ಹ್ಮ್ ಹಾಗಾಗಿ ಹೇಳ್ಬೇಕು ಅಂದ್ರೆ ನಾನು ಮನೆ ಪರಿಸ್ಥಿತಿನೂ ಕೂಡ ತುಂಬಾ ಅದೋ ಪರಿಸ್ಥಿತಿ ಇತ್ತು. ಮನೇಲಿ ನಾನೇ ದೊಡ್ಡ ಮಗ, ಹ್ಮ್ ಹಂಗಾಗಿ ಆ ಟೈಮಲ್ಲಿ ಯಾರು ಕೂಡ ಜವಾಬ್ದಾರಿ ಆಗ್ಲಿ ಬೆನ್ನೆಲುಬು ಆಗ್ಲಿ ಯಾವುದೇ ತರದಂತಹ ಸಮಸ್ಯೆ ಸಿಕ್ಕಾಪಟ್ಟೆ ಇದ್ದರಿಂದ ನಾನು ಏನ್ ಮಾಡಿದೆ, ಹ್ಮ್ ಮನೆ ಕಡೆ ಇದ್ರೆ ಕೆಲಸನೂ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಕೋಟೆಲಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಬಂದು ಜಾಯ್ನ್ ಆದೆ. ಹ್ಮ್ ಆದ್ರೆ ಆ 1 ಮಂತ್ ಮೈಸೂರಲ್ಲಿ ಇದ್ರಿಂದ, ಅಂದ್ರೆ ಮೈಸೂರಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ನಲ್ಲ, ಆ ಟೈಮಲ್ಲಿ ಒಬ್ರು ಸ್ಮಿತಾ ಅಂತ ಇದ್ರು, ಅವರು ಕೂಡ ಅಥ್ಲೆಟಿಕ್ ಕೆಲಸ ಮಾಡ್ತಾ ಇದ್ರು, ಹ್ಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಓಲ್ ಗ್ರೌಂಡ್ ಇದೆಯಲ್ಲ BC ಆಫೀಸ್ ಮುಂಭಾಗ, ಹ್ಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂತಂದ್ರು. ಅಲ್ಲಿ ರಾಮಚಂದ್ರ ಸರ್ ಅಂತ ಒಬ್ರು ಇದ್ದಾರೆ ಮೇಡಮ್, ಅವರು ರೈಲ್ವೆ ಎಂಪ್ಲಾಯ್ ಆಗಿದ್ರು ಅವಾಗ. ಅವ್ರ ಮುಖಾಂತರ ನಾನು ಪರಿಚಯ ಮಾಡ್ಕೊಂಡಿದ್ದು ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ. ಅವರೇ ನನಗೆ ಗಾಡ್ ಫಾದರ್, ಪ್ರತಿಯೊಂದು ಕೂಡ ಅವರೇನೆ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಕಂಪ್ಲೀಟ್ ಆಗಿ ಅವರೇ ನಮ್ಗೆ ಮಾಹಿತಿ ಕೊಡ್ತಾ ಇದ್ರು. ಹ್ಮ್ ಹ್ಮ್ 2011ರಲ್ಲಿ PUC ಪಾಸ್ ಆದೆ ಆ ಟೈಮಲ್ಲಿ. ಹ್ಮ್ ಆದ್ರೆ ಮೇಡಮ್ ಅವರು ಹೇಳ್ತಾ ನಾವು 2012ರಲ್ಲಿ ಫಸ್ಟ್ ನ್ಯಾಷನಲ್ ಮೆಡಲ್ ಮಾಡಿದೆ. ಹ್ಮ್ ಜೊತೆಗೆ ಪ್ಯಾರಾ ಒಲಿಂಪಿಕ್ಗೆ ಲಂಡನ್ ಒಲಿಂಪಿಕ್ ನಡೀತಿತ್ತು, ಆ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಹ್ಮ್ ಮೆಡಲ್ ಆಯ್ತು. ಪುನಃ ತುಂಬಾ ಕಷ್ಟಪಟ್ಟಿದ್ವಿ ಮೇಡಮ್. ಯಾವ ತರ ಅಂತಂದ್ರೆ, ಪ್ರಾಕ್ಟೀಸ್ಗೆ ಯಾವುದೇ ತರದಂತಹ ಗಾಡ್ ಫಾದರ್ಗಳಿಲ್ಲ, ಹ್ಮ್ ಇನ್ಸ್ಟ್ರೂಮೆಂಟ್ ಇಲ್ಲ, ಯಾವುದೇ ತರದಂತಹ ಬ್ಯಾಕ್ ಬೋನ್ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಗೈಡ್ಲೈನ್ಸ್ ಮಾಡೋದಾಗಿರ್ಬೋದು, ಹ್ಮ್ ಅಥವಾ ಸ್ಥಳದ ಕೊರತೆ ಆಗಿರ್ಬೋದು, ಪ್ರತಿಯೊಂದು ಕೊರತೆನೆ ಮೇಡಮ್. ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂದ್ರೆ ಶೂಸ್ ಕೂಡ ಕೊರತೆ, ಟ್ರ್ಯಾಕ್ ಶೂಸ್ ಕೂಡ ಸಮಸ್ಯೆ. ಹ್ಮ್ ಸ್ಥಳದಲ್ಲಿ ಬಂದ್ರೆ ಗ್ರೌಂಡ್ ಇಲ್ಲ, ಊರಲ್ಲಿ ರೋಡಲ್ಲಿ ಓಡ್ತಾ ಇದ್ದು. ಹ್ಮ್ ನಂತರ ಬೆನ್ನೆಲುಬು ಅಂತಂದ್ರೆ, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಆ ಒಂದು ಆರ್ಥಿಕ ಪರಿಸ್ಥಿತಿ ಕರೆಕ್ಟ್ ಆಗಿದ್ದೀರಿ, ಇಷ್ಟೊತ್ತಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾರೋ ಒಂದು ಸಾಧನೆ ಮಾಡಿರ್ಬೋದಿತ್ತು. ಖಂಡಿತ. ಯಾಕೆ ಅಂತಂದ್ರೆ, ಒಂದು ಕ್ವಾಲಿಫೈ ಟೈಮಿಂಗ್ಸ್ ಅಂತ ಬರುತ್ತೆ ಮೇಡಮ್ ನಮ್ಮ ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ. ನ್ಯಾಷನಲ್ ಅಥವಾ ಪ್ಯಾರಾ ಒಲಿಂಪಿಕ್, ಕಾಮನ್ವೆಲ್ತ್, ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ದೊಡ್ಡ ಮೀಟ್ಗಳು ನಡೀತಾವೆ ಮೇಡಮ್. ಅದಕ್ಕೆ ನಾವು ಎಲಿಜಿಬಿಲಿಟಿ ಆಗ್ಬೇಕು ಅಂದ್ರೆ ನಾವು ಎಲಿಜಿಬಿಲಿಟಿ ತೋರಿಸ್ಬೇಕು. ಯಾವ ತರ ತೋರ್ಸೋದು ಅಂದ್ರೆ, ಅದನ್ನ ವರ್ಕ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ವಂತ ಖರ್ಚು ಹಾಕೊಂಡು ಹೋಗಿ ನಾವು ಪರ್ಫಾರ್ಮೆನ್ಸ್ ನ ತೋರ್ಸ್ಬೇಕಾಗುತ್ತೆ. ಇವಾಗ್ಲೂ ಕಷ್ಟ ಇದೆ, ಬಟ್ ಆದ್ರೆ ಇವಾಗ್ಲಿಗಿಂತ ಅವಾಗ ತುಂಬಾ ಕಷ್ಟ ಆದ್ರೆ ಗೊತ್ತೇ ಇಲ್ಲ, ಮ್ಯಾಟರ್ನೇ ಗೊತ್ತಿಲ್ಲ ಅದು. ಆ ತರ ಹೊರಗಡೆ ಹೋಗಿ ಕ್ವಾಲಿಫೈ ಟೈಮಿಂಗ್ಸ್, ಉದಾಹರಣೆಗೆ ಒಂದು 800 ಮೀಟರ್ ಓಡ್ಬೇಕು, ರನ್ನಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದೀನಿ ಅಂದ್ರೆ, ಕಾಮನ್ವೆಲ್ತ್ ಮಾಡ್ಬೇಕು ಅಂತಂದ್ರೆ 2.08 ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ ಮೇಡಮ್. ನಾವು ಅಟ್ಲೀಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಅಲ್ಲಿ ಹೋಗಿ ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರಲ್ಲ, ಆದ್ರೆ ಆಸುಪಾಸು ಅಂದ್ರೆ 2:15 2:20 ಒಳಗಡೆ ರನ್ನಿಂಗ್ ಮಾಡಿರೋದನ್ನ ಒಂದು ಸರ್ಟಿಫಿಕೇಟ್ ನ ತೋರಿಸ್ಬೇಕು. ಹಂಗಾದ್ರೆ ಮಾತ್ರ ನಮ್ಗೆ ಎಲಿಜಿಬಲ್ಗೆ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಕೊಡ್ತಾರೆ. ಅದೇ ಎಲಿಜಿಬಿಲಿಟಿ ಅಂದ್ರೆ, ಈಗ ಪ್ಯಾರಾ, ಕಾಮನ್ವೆಲ್ತ್ ಇವಕ್ಕೆಲ್ಲ ಎಲಿಜಿಬಿಲಿಟಿ ಅಂದ್ರೆ ಪಾರ್ಟಿಸಿಪೇಟ್ ಮಾಡಕ್ ಕಳಿಸ್ಬೇಕು ಅಂದ್ರೆ ಇಷ್ಟು ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಲಾಸ್ಟ್ ಟೈಮ್ ಯಾರು ಅಚೀವ್ ಮಾಡಿರ್ತಾರೆ
ಆದ್ರೆ ಆಸುಪಾಸಲ್ಲಿ ಇರೋರ ಮಾತ್ರ ಕರ್ಕೊಂಡು ಹೋಗೋದು, ಎಲ್ಲಾರು ಪಾರ್ಟಿಸಿಪೇಟ್ ಮಾಡಕ್ ಬಿಡಲ್ಲ. ಆತರ ಎಲ್ಲ ಮಾಡ್ಬೇಕು ಅಂದ್ರೆ ಹೊರಗಡೆ ಇಂಟರ್ನ್ಯಾಷನಲ್ ಹೋಗಿ ಕಾಂಪೀಟ್ ಮಾಡಿ ಸರ್ಟಿಫಿಕೇಟ್ ನ ಬಂದಿರ್ಬೇಕು. ಹೋಗ್ಬೇಕು ಅಂದ್ರೆ ಹಣಕಾಸು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇತ್ತಲ್ಲ ಮೇಡಮ್. ಹೌದು. ಹಂಗಾಗಿ ಆ ಟೈಮಲ್ಲಿ ನಮ್ಗೆ ಸಮಸ್ಯೆ ಆಯ್ತು. ಬಟ್ ನ್ಯಾಷನಲ್ ಮೆಡಲ್ ಆಯ್ತು 2014 ಅಲ್ಲಿ. ಚೆನ್ನೈ ಮೆಡಲ್ ಮಾಡಿದೆ. 1500 ಮೀಟರ್, 800 ಮೀಟರ್ ಎರಡೂ ಕೂಡ ಗೋಲ್ಡ್ ಮೆಡಲ್ ಮಾಡಿದೆ. ಮತ್ತೆ 2018ರಲ್ಲಿ ಹರಿಯಾಣದಲ್ಲಿ ಪಂಜಾಬ್ ಆಡಿದ್ವಿ, ಹರಿಯಾಣದಲ್ಲಿ ಆಡಿದ್ವಿ. ಪಂಚಕುಲ ಸ್ಟೇಡಿಯಂ ಅಂತ ಬರುತ್ತೆ, ಅಲ್ಲೂ ಕೂಡ ಒಂದು 800 ಮೀಟರ್ ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಆಯ್ತು. ಆದ್ರೆ ಮೇಡಮ್ ಏನಂತಂದ್ರೆ, ಒಬ್ರು ಇದಾರೆ ಪಾಪ, ಯಾರು ಹೇಳಲ್ಲ, ಬಟ್ ನಾವ್ ಹೇಳಲೇಬೇಕು. ಯಾಕಂದ್ರೆ ಅವರ ಪ್ರಯತ್ನ, ಅವರ ಒಂದು ಸಾಧನೆಯಿಂದ ನಾವು ಒಂದು ಅಷ್ಟು ಇಷ್ಟು ನಾವೇ ಗೌರ್ಮೆಂಟ್ ಇಂದ ಅವಾರ್ಡ್ಗಳು ತಗೊಂಡಿದ್ದೀವಿ. ಯಾರು ಅಂದ್ರೆ ಗಿರೀಶ್ ಅಂತ ಮೇಡಮ್, 2012ರಲ್ಲಿ ಲಂಡನ್ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿದ್ದಾರೆ. ಅವರು ಸಿಲ್ವರ್ ಮೆಡಲ್ ಮಾಡಿದ್ರು. ಇಡೀ ಇಂಡಿಯಾದಲ್ಲಿ ಮೊದಲು ಮೆಡಲ್ ಮಾಡಿದ್ದು ಕರ್ನಾಟಕದಲ್ಲೂ ಕೂಡ ಗಿರೀಶ್ ಅಂತ ಹಾಸನ್ ಅವರು. ಅವ್ರು ಮಾಡದ ಮೇಲೆನೆ ಈ ಪ್ಯಾರಾ ಕ್ರೀಡೆಗೆ ಒಂದು ಮಹತ್ವ, ಬೆಲೆ ಅಥವಾ ಅವಕಾಶ ಅಲ್ಲಿವರೆಗೂ ಕ್ರೀಡೆ ಇತ್ತು ಅಷ್ಟೇ. ಬಟ್ ಕಾಯಿ ತರ ಬದುಕ್ತಿತ್ತು, ಸುಮ್ನೆ ಯಾವ್ದೋ ಒಂದು ಕ್ರೀಡೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಬದುಕ್ತಿತ್ತು. ಮೇಡಮ್ ನಾ ಹೇಳೋದೇನಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಮಹತ್ವ, ಬೆಲೆ ಇದ್ರೆ ಅಲ್ಲ ಮೇಡಮ್ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಬರೋದು. ಈಗ ನಾವು ಏನೇ ಆಗ್ಲಿ, ಎಜುಕೇಶನ್ ಆಗಿರ್ಬೋದು, ಓದ್ಬಿಟ್ಟು ಮನೇಲಿ ಕೂತಿದ್ರೆ ಓದೋದಕ್ಕೆ ಅರ್ಥನೇ ಇರಲ್ಲ ಮೇಡಮ್. ಯಾವುದೇ ಒಂದು ಕ್ರೀಡೆಗಾಗಿರ್ಬೋದು, ಯಾವುದೇ ಒಂದು ಪ್ರತಿಭೆಗೆ ಒಂದು ಮನ್ನಣೆ ಸಿಕ್ಕಿದ್ರೆ ಮಾತ್ರ ಒಂದು ಪ್ರತಿಭೆನ ನಾವು ಗುರುತಿಸೋಕೆ ಸಾಧ್ಯ. ಹೌದು ಮೇಡಮ್. ಸರ್, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕ್ರೀಡಾ ಒಂದು ಪ್ರಯಾಣವನ್ನ ತುಂಬಾ ಚಂದವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ರಿ. ಈ ನಂತರ ಈಗ ನಿಮ್ಮ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ವೃತ್ತಿಯ ಬಗ್ಗೆ ನಮ್ಮ ಜನಧ್ವನಿ ಕೇಳುಗರಿಗೆ ತಿಳಿಸ್ಕೊಡಕ್ಕಾಗತ್ತಾ? ವರ್ಕ್ ಬಗ್ಗೆ ಮೇಡಮ್, ನಾನು ಈಗ ನನಗೆ 32 ಇಯರ್ಸ್. ಬಟ್ ನಾನು 21 ವರ್ಷಕ್ಕೆ ವೃತ್ತಿನ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಡಿಗ್ರಿ ಯಾವಾಗ ಕಂಪ್ಲೀಟ್ ಆಯ್ತು ಅವತ್ತಿಂದ ನಾನು ನನ್ನ ಒಂದು ವೃತ್ತಿ ಸ್ಟಾರ್ಟ್ ಮಾಡಿದೆ. ಅವಾಗೆಲ್ಲ ಸ್ಪೋರ್ಟ್ಸ್ ಹೇಳಿದ್ನಲ್ಲ ಮೇಡಮ್, ಇವಾಗ ತಾನೆ. ಅವಾಗ ಯಾವ್ದೇ ತರದ ಬೆಲೆ ಮಹತ್ವ ಇಲ್ಲದಿರೋದ್ರಿಂದ, ನಾನು ಮನೆ ಆರ್ಥಿಕ ಪರಿಸ್ಥಿತಿನೂ ಕೂಡ ತುಂಬಾ ಶೋಚನೀಯ ಪರಿಸ್ಥಿತಿಲಿ ಇದ್ದಿರಿಂದ ಕೆಲಸ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂತು. 2014ರಲ್ಲಿ ಡಿಗ್ರಿ ಮುಗೀತು. 2014ರ ನಂತರ ಬೆಂಗಳೂರಿಗೆ ನಾನು ಕೆಲಸ ಹುಡಿಕೊಂಡು ವಲಸೆ ಹೋದೆ ಮೇಡಮ್. ತುಂಬಾನೇ ಕಷ್ಟಪಟ್ಟಿದೀವಿ. ಯಾವ ತರ ಅಂತಂದ್ರೆ, ಹ್ಯಾಂಡಿಕ್ಯಾಪ್ಟ್ ಅನ್ನೋ ಉದ್ದೇಶದಿಂದನೇ ಎಜುಕೇಶನ್ಗೆ ತಕ್ಕಂತಹ ಕೆಲಸ ಇಲ್ಲ, ಎಜುಕೇಶನ್ ತಕ್ಕಂತಹ ಒಂದು ನೀವು ಹೇಳಿದಂಗೆ ಮಹತ್ವ ಇಲ್ಲ. ಅದ್ರಲ್ಲೂ ಕೂಡ ಎಲ್ಲೋ ಒಂಥರ ಒಂದು ಸಹಾನುಭೂತಿಯಿಂದ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗಪ್ಪ ಅಂತ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಸೇರ್ಕೊಂಡೆ ಮೇಡಮ್. ಒಂದು 3 ಇಯರ್ಸ್ ಕೆಲಸ ಮಾಡಿದೆ. ಆಫ್ಟರ್ ಅಲ್ಲಿ ತುಂಬಾ ಅಂದ್ರೆ ಎಲ್ಲ ಒಂದ್ ಕಡೆ ಕೆಲಸ ಮಾಡಿದಾಗ ಅದು ನನ್ನ ಎಜುಕೇಶನ್ ತಕ್ಕಂತನೂ ಇರ್ಲಿಲ್ಲ, ನನ್ನ ಒಂದು ಶಕ್ತಿಗೆ ತಕ್ಕಂತನೂ ಕೆಲಸ ಇರ್ಲಿಲ್ಲ ಮೇಡಮ್. 5,400 ರೂಪಾಯಿ ಇತ್ತು ಮೇಡಮ್ 2014ರಲ್ಲಿ. ಹಾಗಾಗಿ ಏನ್ ಮಾಡಿದೆ, 2017ರವರೆಗೆ ಕೆಲಸ ಮಾಡಿ ನಾನು ವಾಪಸ್ ಊರಿಗೆ ಬಂದೆ ಮೇಡಮ್. ಇಲ್ಲಿ ನಮ್ದೇ ಆದಂತ ಸ್ವಂತ ಕೆಲಸಗಳನ್ನ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದೆ. ಇಲ್ಲೇ ಒಂದೇನಾಯ್ತು ಅಂದ್ರೆ, VRW ಅಂತ ನಮ್ಮ ಅಂಗವಿಕಲರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಕೂಡ VRW ಅಂತ ಒಂದು ಪೋಸ್ಟಿಂಗ್ ಇರ್ತಿತ್ತು ಮೇಡಮ್. ಅವಾಗ ಅಲ್ಲಿ ಇಂಟರ್ವ್ಯೂ ಕರೆದಿದ್ರು, ಅಲ್ಲಿಗೆ ಸೇರ್ಕೊಂಡೆ. ಅವಾಗ 3,000 ಸಂಬಳ ಮೇಡಮ್. 2019ರಲ್ಲಿ 6,000 ಸಂಬಳ ಆಯ್ತು. ಈಗ ಪ್ರೆಸೆಂಟ್ 9,000 ಬರ್ತಿದೆ, 9-10,000 ಆಗಿದೆ. ಆದ್ರೆ ಅದು ಇವತ್ತಿನ ಪರಿಸ್ಥಿತಿಗೆ ಈಗ ಹೆಂಗಾಗತ್ತೆ ಅಂದ್ರೆ ಮೇಡಮ್, ಈಗ ವಿಶೇಷ ಚೇತನರು ಅಂತ ಹೇಳ್ಬಿಟ್ಟು ಅಂಗಡಿಲಿ ಉದಾಹರಣೆಗೆ ಏನೋ ಒಂದು ದಿನನಿತ್ಯ ವಸ್ತುಗಳನ್ನ ತಕೊಂಡ್ರೆ ಅದಕ್ಕೆ ನಾರ್ಮಲ್ಗೆ ಒಂದ್ ರೇಟ್, ನಮ್ಗೆ ಒಂದ್ ರೇಟ್ ಕೊಡಲ್ಲ ಮೇಡಮ್, ಎಲ್ಲರಿಗೂ ಒಂದ್ ರೇಟ್ ಇರುತ್ತೆ. ಹಾಗಾಗಿ ಇವತ್ತು ಇದೆಯಲ್ಲ ಪಾಪ, ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಹ್ಯಾಂಡಿಕ್ಯಾಪ್ಟ್ಗಳು ಮುಂದೆ ಒಳ್ಳೇದಾಗುತ್ತೇನೋ, ಮುಂದೆ ಒಳ್ಳೇದಾದ್ರೆ ಜೀವನ ಸೆಟ್ಲ್ ಆಗುತ್ತೇನೋ ಅಂತ ಅದೇ ಕೆಲಸದಲ್ಲಿ 10-15 ವರ್ಷ, 17 ವರ್ಷ 2007 ಸ್ಟಾರ್ಟ್ ಆಗಿರೋದು ಮೇಡಮ್. 2007 ಅಂದ್ರೆ ಈಗ 19 ವರ್ಷದಿಂದ ನಾನು ಅದೇ ಕೆಲಸ ಮಾಡ್ಕೊಂಡ್ ಬರ್ತಾರೆ. ತುಂಬಾ ಹೋರಾಟಗಳು ಮಾಡ್ತಾ ಇದಾರೆ. ಇಷ್ಟೇ, ಮುಂದೆ ಒಳ್ಳೇದಾಗುತ್ತೇನೋ ಅಂತ. ಆದ್ರೆ ಹೇಳ್ಬೇಕು ಅಂದ್ರೆ, ಈ ಒಂದು ಸ್ಕೀಮ್ ಬಂದಿದ್ದು ಒಳ್ಳೇದೇ ಮೇಡಮ್. ಆದ್ರೆ ಗೌರ್ಮೆಂಟ್ ತುಂಬಾ ಶೋಷಣೆ ನಡೆಸ್ಕೊತಿದೆ ಅಂತ ನಾನು ವ್ಯಕ್ತಪಡಿಸ್ತೀನಿ ಈ ಪ್ರೋಗ್ರಾಮ್ ಅಲ್ಲಿ ಮೇಡಮ್. ಯಾಕೆಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಕೂಲಿ ಎಷ್ಟು ಇರುತ್ತೆ ಮೇಡಮ್, ದಿನನಿತ್ಯಕ್ಕೆ ಎಷ್ಟು ಖರ್ಚಬೇಕಾಗುತ್ತೆ ಅಷ್ಟಾರು ಕೊಡ್ಬೇಕಲ್ಲ ಮೇಡಮ್. ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಮಿನಿಮಮ್ 18,000-19,000 ರೂಪಾಯಿ ಸಂಬಳ ಕೊಡ್ತಾರೆ ಮೇಡಮ್. ಆದ್ರೆ ನಮ್ಗೆ ಯಾಕೆ 10,000 ಸಂಬಳ ಕೊಡ್ತಾರೆ? ಅದು ಗೌರವಧನವಾಗ ಅಂತ ಕೊಡೋದು. ಆಮೇಲೆ ಅದು ಫೀಲ್ಡ್ ವರ್ಕ್ ಇದೆ ಮೇಡಮ್. ಪ್ರತಿಯೊಂದು ಪಂಚಾಯತಿಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಮೊದ್ಲೇ ಹ್ಯಾಂಡಿಕ್ಯಾಪ್ಟ್ ಅವರು. ಈಗ ಕೆಲಸ ಹೋಗ್ಬಿಡ್ತದಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಆಟೋ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಸ್ಕೂಟರ್ನ EMI ತಗೊಂಡು ಕಟ್ಕೊಂಡು ಎಲ್ಲ ಮಾಡ್ತಾರೆ. ಆಮೇಲೆ
ಎಲ್ಲ ಕಡೆ ಹೋಗ್ಬೇಕು ಅವ್ರು ತುಂಬಾ ಕಷ್ಟ ಆಗ್ತಾ ಇದೆ. ಹ್ಮ್ ಏನ್ ಮಾಡ್ತಿದಾರೆ ಅಂದ್ರೆ ಸ್ಕೀಮ್ ನೆಪ ಒಡ್ಡಿ ಗೌರ್ಮೆಂಟ್ ತುಂಬಾ ಶೋಚನೆಯನ್ನು ನಡೆಸ್ಕೊತಿದೆ ಅಂತ ವ್ಯಕ್ತಪಡಿಸ್ತೇನೆ. ಇದು ನನ್ನ ಅನುಭವದ ಮಾತು. ಹೌದು. ಆ ಈಗ ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಸುತ್ತಮುತ್ತ 10 ಕಿಲೋಮೀಟರ್ ಗಂಟ ನಡೆದು ಹೋಗಕ್ ಆಗಲ್ಲ ಮೇಡಮ್. ಯಾಕಂದ್ರೆ ಕಾಲು ನೋವಾಗಿರುತ್ತೆ, ಕಾಲು ಲೇಟ್ ಆಗಿರೋ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಮೇಡಮ್, ಹೌದು. ಅಲ್ವಾ? ಹಂಗಾಗಿ ಮೊದ್ಲೇ ಹ್ಯಾಂಡಿಕ್ಯಾಪ್ಟ್ ಫೀಲ್ಡ್ ವರ್ಕ್ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ ನನ್ಗೆ ಕರುಣೆ ತೋರಿಸಿ ಹೇಳ್ತಾ ಇಲ್ಲ. ಅವ್ರು ಕೆಲಸ ಮಾಡ್ತಾವ್ರೆ ಅವರು. ಹ್ಮ್ ಅದಕ್ಕೆ ತಕ್ಕಂತೆ ಗೌರವಧನ ಏನಿದೆ ಅದನ್ನ ನಮ್ಮ ಹೋರಾಟ ಏನ್ ಮಾಡ್ತಾವ್ರೆ ಅದಕ್ಕೆ ತಕ್ಕಂತೆ ಮಾಡ್ಕೊಟ್ರೆ ಅವ್ರ ಜೀವನ ಎಲ್ಲ ಹ್ಮ್ ಯಾವ್ದೋ ಒಂದ್ ದಡ ಸರುತ್ತೆ, ಒಂದ್ ಚಿಕ್ಕ ದಡ ಆದ್ರೆ. ಹೇಳ್ಬೇಕು ಅಂದ್ರೆ ಮೇಡಮ್ ನೇರವಾಗಿ ವ್ಯಕ್ತಪಡಿಸ್ತೀನಿ, ನನ್ಗೆ ಸಂಬಳ ಸಾಕಾಗಲ್ಲ ಅಂತಾನೆ ನಾನು ಕೆಲಸ ಬಿಟ್ಟೆ ಮೇಡಮ್. ಅದು ಹ್ಯಾಂಡಿಕ್ಯಾಪ್ಟ್ ವಿಭಾಗ ಅಂದ್ರೆ ವಿಶೇಷಚೇತನರಲ್ಲಿ ಎಲ್ರಿಗೂ ಒಂದೇ ತರ ಎಬಿಲಿಟಿ ಇರಲ್ಲ. ಹ್ಮ್ ನನ್ಗೆ ಬಿಟ್ಟೆ, ಬಟ್ ಬೇರೆಯವ್ರ ಪರಿಸ್ಥಿತಿ ಯೋಚನೆ ಮಾಡ್ಬೇಕಲ್ಲ. ಅಂದ್ರೆ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಜೀವನಕ್ಕೆ, ನಿಮ್ಮ ಯಶಸ್ಸಿಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳು ಎದುರಾದೋ, ಅದಕ್ಕೂ ನೀವು ತಲೆ ಕೊಡದೆ ನಿಮ್ಮ ಯಶಸ್ಸಿನ ಹಿಂದೆ ನೀವು ಹೋದ್ರಿ ಅಂತ ಹೇಳ್ತಿದ್ದೀರಿ. ಖಂಡಿತ ಮೇಡಮ್, ಖಂಡಿತ. ಈ ಸ್ಪೋರ್ಟ್ಸ್ ಅನ್ನೋ ವಿಷಯದಿಂದ ನಾನು 2014ರಲ್ಲಿ ಮೆಡಲ್ ಮಾಡಿದ್ದೆ, 2018ರಲ್ಲಿ ಮೆಡಲ್ ಮಾಡಿದ್ದೆ. ಅದರಿಂದ ಇನ್ನೊಂದು ಹೇಳಿದ್ ಮತ್ತೆ, ಗೌರ್ಮೆಂಟ್ 2012ರಲ್ಲಿ ಗಿರೀಶ್ ಒಲಿಂಪಿಕ್ ಕಡೆಯಿಂದ ಹ್ಮ್ ಮಹತ್ವ ಕೊಡೋದು 2013 ಸರ್ಕಾರ 2013ರಿಂದ ಪ್ರಾರಂಭ ಆಯ್ತು ಮೇಡಮ್. ಆದ್ರೆ ನಮ್ಗೆ ಚೆನ್ನೈಲಿ ಮೆಡಲ್ ಆಗಿದ್ದಕ್ಕೆ ಫಲಿತಾಂಶ ಸಿಕ್ತು ಮೇಡಮ್. 1 ಗೋಲ್ಡ್ ಮೆಡಲ್ಗೆ 2 lakhs ಕೊಡ್ತಿದ್ರು. ನಂಗೆ 2 ಮೆಡಲ್ ಮಾಡಿದ್ದೆ, 2 ಮೆಡಲ್ಗೆ ಹ್ಮ್ ಅದಕ್ಕೆ 4 ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್ ಕೂಡ ಸಿಕ್ಕಿದೆ ನಮ್ಗೆ. ಹ್ಮ್ 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 ಅದರಿಂದ ನಾನು ಸ್ವಲ್ಪ ಸ್ಟುಡ್ ಆದೆ. ಅಂದ್ರೆ ಏನೋ ಒಂದು ವೃತ್ತಿ ವಿಷಯದಲ್ಲಿ, ಅಂದ್ರೆ ಎಂತ ಒಂದು ಕೆಲಸ ಜೀವನಕ್ಕೆ ಬೇಕಾಗಿರುವಂತ ಕೆಲಸನ ಹುಡುಕೋ ವಿಷಯದಲ್ಲಿ ಎಷ್ಟು ಅಲ್ಪ ಸ್ವಲ್ಪ ಆ ಒಂದನ್ನ ಬಳಸ್ಕೊಂಡು ನಾನು ಪರವಾಗಿಲ್ಲ, ಈ ಜೀವನಕ್ಕಿಂತ ಈ ಜೀವನ ಬೆಟರ್ ಅನ್ನೋ ಲೆಕ್ಕಾಚಾರದಲ್ಲಿ ಜೀವನ ಮಾಡ್ತಿದ್ದೆ ಮೇಡಮ್. ಆದ್ರೆ ಇದರಿಂದ ಪ್ರತಿಯೊಂದು ಅಂಗವಿಕಲರಿಗೂ ಕೂಡ ಹ್ಮ್ ಅನುಕೂಲ ಆಗ್ಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೀನಿ. ಈಗ ಗೌರ್ಮೆಂಟ್ ಆಫೀಸ್ ಅಲ್ಲಿ ಮೇಡಮ್ ತುಂಬಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರೆ. ಅದರಲ್ಲಿ ಯಾವ್ದ್ರಲ್ಲಿ ಕೆಲಸ ಮಾಡಕ್ ಆಗತ್ತೆ ಅಂತ ಕೆಲಸಗಳಲ್ಲಿ ಹ್ಮ್ ಫಸ್ಟ್ ಪ್ರಿಫರೆನ್ಸ್ ಅಂಗವಿಕಲರು ಕೊಡ್ಬೇಕು ಅಂತ ನನ್ನ ಒಂದು ಮನವಿ ಮೇಡಮ್. ಖಂಡಿತ ಸರ್. ಯಾಕಂತಂದ್ರೆ ವಿಶೇಷ ಚೇತನರಿಗೆ ವಿಶೇಷ ಸಾಧನೆ ಮಾಡಿರೋಂಥವ್ರು ಮನೆಯಿಂದ ಹೊರಗಡೆ ಬಂದು ಜೀವನ ಮಾಡೋಕ್ಕೆ ಅರ್ಹರು ಅಂತ ಅನ್ಸಿದ್ಮೇಲೆ ಸೂಟಬಲ್ ಇರೋ ಕೆಲಸವನ್ನ ಕೊಟ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಇವರಿಗೆ ಎಷ್ಟೋ ಸಹಾಯ ಮಾಡ್ದಂಗೆ ಅಂತ ನಾನು ಕೂಡ ಭಾವಿಸ್ತೀನಿ ಸರ್. ಸರ್, ಈ ನಿಟ್ಟಿನಲ್ಲಿ ವಿಶೇಷ ಚೇತನರು ಅಂತಂದ್ರೆ ಸಾಧನೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಖಂಡಿತ ಮೇಡಮ್, ಕಷ್ಟ ಆಗುತ್ತಲ್ಲ, ಕಷ್ಟಪಟ್ಟರೆ ಸಾಧ್ಯ ಅಂತ ಹೇಳ್ತೀನಿ ಮೇಡಮ್. ಖಂಡಿತ. ಯಾಕೆಂದ್ರೆ ಇದು ನಾರ್ಮಲ್ ಗೆ ಕಷ್ಟ ಆಗೋದು ಅಂದ್ರೆ ಅದೊಂಥರ ಮೇಡಮ್. ಯಾವ ತರ ಅಂದ್ರೆ ಉದಾಹರಣೆಗೆ ನಾರ್ಮಲ್ ಅಂದ್ರೆ ಏಬಲ್ ಬಾಡಿಗೆ ಅಭ್ಯಾಸ ಮಾಡು ಗುರಿ ತಲುಪ್ತೀರಾ ಅಂತ ಕೇಳ್ತಾರೆ. ಅದ್ ಖಂಡಿತ. ಈಗ ಉದಾಹರಣೆಗೆ ಮಾಸ್ಟ್ರು ಸ್ಕೂಲ್ ಬಂದು ಪಾಠ ಎಕ್ಸಾಮ್ ಕೊಟ್ರೆ ವಿಷಯ ಬೇರೆ, ಪಾಠ ಮಾಡಿ ಎಕ್ಸಾಮ್ ಕೊಡೋ ವಿಷಯನೇ ಬೇರೆ, ಪಾಠ ಮಾಡ್ದೇನೆ ಎಕ್ಸಾಮ್ ಬರೆಯೋದೇನೆ ಬೇರೆ. ಇದು ವ್ಯತ್ಯಾಸ ಹೇಳ್ತೀನಿ. ಯಾವ ತರ ಅಂತಂದ್ರೆ, ಈಗ ಪ್ರಾಕ್ಟೀಸ್ ಮಾಡಕ್ಕೆ ಸಮಸ್ಯೆ ಇಲ್ಲ ಮೇಡಮ್ ನಮ್ಗೆ, ಅಭ್ಯಾಸ ಮಾಡಿದ್ರೆ ಗುರಿ ತಲುಪಕ್ಕಾಗೋದು. ಆದ್ರೆ ಅಭ್ಯಾಸನೇ ಮಾಡಕ್ ಕಷ್ಟ ಇದೆಯಲ್ಲ. ಹೌದು. ಯಾವ್ದೋ ಒಂದು ಗೇಮ್ ಆಡ್ಬೇಕು, ಆಟ ಆಡ್ಬೇಕು ಅಂತಂದ್ರೆ ಆಟ ಆಡಕ್ಕೆ ಪ್ರಾಬ್ಲಮ್ ಇದೆ. ಒಂದು ನ್ಯೂನತೆ ಯಾವಾಗ ನಮ್ಗೆ ಹೋಗುತ್ತೆ ಅಂತಂದ್ರೆ ಜೊತೆಲಿ ಇರೋಂತವ್ರ ಮುಖಾಂತರ ಹೋಗುತ್ತೆ. ನಿಜಲ್ಲೂ ನೆನ್ಸ್ಕೋಬೇಕು ಮೇಡಮ್. ಯಾಕೆ ನೆನ್ಸ್ಕೋಬೇಕು ಅಂತಂತಂದ್ರೆ, ನನ್ ಜೊತೆ ಇದ್ದಂತವ್ರು ಯಾರು ಕೂಡ ನನ್ನ ಹ್ಯಾಂಡಿಕ್ಯಾಪ್ಟ್ ಅಂತ ಭಾವಿಸೇ ಇಲ್ಲ ಮೇಡಮ್. ಇದು ಕೂಡ ನೀವ್ ಕೇಳಿದ ಪ್ರಶ್ನೆಗೆ ತುಂಬಾ ಮಹತ್ವದ ಉತ್ತರ ಅಂತ ಅನ್ಕೋತೀನಿ. ಖಂಡಿತ. ಯಾಕೆ ಅಂದ್ರೆ ಈಗ ನೀನ್ ಜೊತೆಲಿರೋರು ನೀನ್ ಹ್ಯಾಂಡಿಕ್ಯಾಪ್ಟ್ ನೀನ್ ಸೈಡ್ ಅಲ್ಲಿ ಇರೋ ಅನ್ಬಿಟ್ರೆ 1-2 ಸರಿ ಪ್ರೆಸರ್ ಮಾಡ್ಬೋದು, 1-3 ಸರಿ ಪ್ರೆಸರ್ ಮಾಡ್ಬೋದು. ಆ ಸಂದರ್ಭದಲ್ಲಿ ನಮ್ಗೆ ತೊಂದರೆ ಆದಾಗ ನಾವು ಕೈ ಬಿಡ್ಬೇಕಾಗತ್ತೆ. ಬಟ್ ಯಾವತ್ತೂ ಕೈ ಬಿಟ್ಟಿಲ್ಲ ಮೇಡಮ್. ನಮ್ಮ ಊರಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲೇ ಹೋದ್ರು ಕೂಡ ನಮ್ಗೆ ಎಂಕರೇಜ್ ಮಾಡಿದ್ರು. ಅದ್ರಲ್ಲೂ ಕೂಡ ಮೇಡಮ್ ನಿಜವಾಗ್ಲೂ ನೆನ್ಸ್ಕೋಬೇಕು ಅಂದ್ರೆ, ಹೇಳಿದೆ ಪ್ರೈಮರಿ ಸ್ಕೂಲಲ್ಲಿ ಸಿಸ್ಟರ್ ಅಂತ ಇದ್ರು ಅಂತ ಹೇಳಿದ್ನಲ್ಲ, ಅವ್ರು ಮಾತ್ರ ಸತ್ರು ಮರಿಬಾರ್ದು ಮೇಡಮ್ ಅವ್ರ ಕೊಡುಗೆ. ಯಾಕೆಂದ್ರೆ ನಾವು ಒಂದು ಎಳೆ ಮೊಳಕೆ ಆಗಿರೋ ಟೈಮಲ್ಲೇ ನಮ್ಗೆ ಆತ್ಮಶಕ್ತಿ, ಧೈರ್ಯ, ಸ್ಫೂರ್ತಿ, ಆಸಕ್ತಿ ತುಂಬಿರೋಂಥವ್ರು. ಯಾವ ತರ ಅಂತಂದ್ರೆ, ನಿನ್ ಕೈಲಿ ಆಗುತ್ತೆ ಮಾಡು, ಏನೂ ಆಗಲ್ಲ ಮಾಡು, ಆದಷ್ಟು ಮಾಡು, ಈ ರೀತಿ ಮಾತು ಮೇಡಮ್. ನಾವು ಆಡ್ಬೇಕಂದ್ರೆ ಛಲ ಹುಟ್ಟಿದ್ದೆ ಅಲ್ಲಿ. ವಿಲೇಜ್ ಅಲ್ಲಿ ನಾವು ಬದುಕಿದ್ರಿಂದ ರಫ್ ವರ್ಕ್ ನಮ್ಗೆ ಕಾಮನ್ ಆಗ್ಬಿಟ್ಟಿದೆ ಮೇಡಮ್. ತುಂಬಾ ಇನ್ನೂ ಸಮಸ್ಯೆ ಅಂದ್ರೆ ಮೇಡಮ್, ಗೌರ್ಮೆಂಟ್ ಮೇಡಮ್ ಲಂಡನ್ ಒಲಿಂಪಿಕ್ ಅಲ್ಲಿ ಗಿರೀಶ್ ಗೆಲ್ಲಕ್ಕಿಂತ ಮುಂಚೆ ಯಾವುದೇ ತರದಂತ ಬೆನಿಫಿಟ್ ಕೊಟ್ಟಿರ್ಲಿಲ್ಲ. ಅದರಿಂದ ಎಷ್ಟೋ ಕಾಣದ ಪ್ರತಿಭೆಗಳು ಕಣ್ಮರೆ ಆಗ್ಬಿಟ್ಟಿದೆ. ಹೌದು. ತುಂಬಾ ಜನ ಯಾಕೆಂತಂದ್ರೆ
ಒಂದು ಕ್ರೀಡೆನೂ ಕೂಡ ಮೇಡಮ್ ಜೀವನದಲ್ಲಿ ಒಂದು ಭಾಗ. ಹೌದು. ಆ ಒಂದು ಉದ್ದೇಶದಿಂದ ಹೇಳ್ತೀನಿ, ಕ್ರೀಡೆಗೆ ತುಂಬಾ ಮಹತ್ವ ಕೊಡಬೇಕು. ಯಾಕೆ ಕೊಡಬೇಕು ಅಂತಂದ್ರೆ ತನ್ನ ಆರೋಗ್ಯ ಸ್ಥಿತಿ ಆಗಿರ್ಬೋದು, ಸುತ್ತಮುತ್ತ ಏನೇ ಒಂದು ಸಮಸ್ಯೆಯನ್ನು ಕೂಡ ಎದೆ ತಟ್ಟಿ ನಿಲ್ಲೋರು ಕ್ರೀಡೆಯಲ್ಲಿ ಇರೋರು. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು, ಕ್ರೀಡೆಯಲ್ಲಿ ಆಕ್ಟಿವ್ ಇರೋರು ಆಲ್ಮೋಸ್ಟ್ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ ಮೇಡಮ್. ಯಾಕಂದ್ರೆ ಮೆಂಟಲಿ ಫಿಸಿಕಲಿ ಎರಡರಲ್ಲೂ ಕೂಡ ಅವರು ಫಿಟ್ ಇರ್ತಾರೆ. ಹಂಗಾಗಿ ಆ ಟೈಮಲ್ಲಿ ನಮ್ಗೆ ತುಂಬಾ ಕಷ್ಟ ಅಂತಂದ್ರೆ ಯಾವ್ದೇ ತರದ್ ಹೇಳ್ಕೊಡೋರು ಇರ್ಲಿಲ್ಲ, ಮಾಡುವಂತ ಗುರಿ ತೋರ್ಸೋರು ಇರ್ಲಿಲ್ಲ. ಆದ್ರೆ ಮನ್ಸಲ್ಲಿ ಆಸೆ ಮಾತ್ರ ಇತ್ತು, ನಾನ್ ದೊಡ್ಡ ಸ್ಟಾರ್ ಆಗ್ಬೇಕು, ದೊಡ್ಡ ಏನಾರು ಒಂದ್ ಸಾಧನೆ ಮಾಡ್ಬೇಕು, ಗುರಿ ತಲುಪ್ಬೇಕು ಅಂತ. ಗುರಿನೇ ಗೊತ್ತಿಲ್ಲ ಮೇಡಮ್, ಗುರಿ ತಲುಪಬೇಕು ಅಂತ ಅನ್ಕೋತಿದ್ವಿ ಚಿಕ್ಕದ್ರಲ್ಲಿ ಅಂದ್ರೆ ಈಗ ನಾವು ಸ್ಕೂಲ್ ಡೇಸ್ ಅಲ್ಲಿ. ಆದ್ರೆ ಆ ಟೈಮಲ್ಲಿ ಯಾರು ಇರ್ಲಿಲ್ಲ ನಮ್ಗೆ, ಏನೂ ಇಲ್ದೇನೆ ಸಾಧನೆ ಮಾಡುವಂತ ಹೇಳ್ಕೊಟ್ಟಂಗ ಆಯ್ತು ನಮ್ಮ ವಿಶೇಷ ಚೇತನರ ಪರಿಸ್ಥಿತಿ ಕ್ರೀಡೆ ವಿಷಯದಲ್ಲಿ. ಹೌದೌದು. ಅಂದರೆ ವಿಶೇಷ ಚೇತನರು ಅಂತಂದರೆ ಕ್ರೀಡೆಗೆ ಅರ್ಹರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಕಾಲದಲ್ಲಿ ಬದುಕ್ತಿದ್ದ ಒಂದು ಜನರ ಮಧ್ಯೆ ನೀವೊಂದು ಅಮೋಘ ಸಾಧನೆ ಮೂಲಕ ನಿಮ್ಮ ಗುರಿ ಏನು ಅಂತಲೇ ಗೊತ್ತಿಲ್ಲದೆ ನೀವು ಗುರಿ ತಲುಪಿದಿರಿ ಅಂತಂದರೆ ಇದು ಒಂದು ಅಚ್ಚರಿಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸರ್. ಈ ನಿಟ್ಟಿನಲ್ಲಿ ನಿಮಗೆ ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ. ತದನಂತರ ಸರ್, ಇತ್ತೀಚೆಗೆ 2016ರ ಅಧಿನಿಯಮ ಬಂದ ಮೇಲೆ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅಪಾರವಾದ ಅವಕಾಶ ಸಿಕ್ಕಿದೆ, ಈ ನಿಟ್ಟಿನಲ್ಲಿ ನೀವ್ಯಾವ ತರ ಅದನ್ನ ಬಳಸ್ಕೊಂಡಿದ್ದೀರಿ ಸರ್? ಮೇಡಮ್, ಮೀಸಲಾತಿ ಸಿಕ್ಕಿದೆ. ಯಾವ ತರ ಅಂದ್ರೆ ಈಗ ಅಧಿನಿಯಮ ಅನ್ನಕ್ಕಿಂತ ಹೆಚ್ಚಾಗಿ ಮೇಡಮ್ ನಮ್ಗೆ ತಿಳಿದ ಮಟ್ಟಿಗೆ ಲಂಡನ್ ಒಲಿಂಪಿಕ್ ಇಂದ ಗೆದ್ದ ಮೇಲೆ ನಮ್ಗೆ ಈಗ ಮೇಡಮ್ ಯಾವ ತರ ಬೆನಿಫಿಟ್ ಅಂತಂದ್ರೆ ಮೇಡಮ್, ಫಸ್ಟ್ ಸ್ಪೋರ್ಟ್ಸ್ ವಿಭಾಗದಲ್ಲಿ ಮಾತಾಡ್ತೀನಿ ಮೇಡಮ್. ಸ್ಪೋರ್ಟ್ಸ್ ವಿಭಾಗದಲ್ಲಿ ಯಾವುದೇ ತರದಂತಹ ಬೆನಿಫಿಟ್ಸ್ ಇರ್ಲಿಲ್ಲ. ಈಗ ಒಂದೊಂದಾಗಿ ಎಳೆಯಾಗಿ ಕೊಡ್ತಿದ್ದಾರೆ. ಅದು ಸಾಕಾಗ್ತಿಲ್ಲ. ಈಗ್ಲೂ ಕೂಡ ಮೊನ್ನೆನೂ ಕೂಡ ಸ್ಟೇಟ್ ಲೆವೆಲ್ ಮೆಡಲ್ ಆಗಿದೆ. ನಾನು ಕೂಡ ಮೆಡಲ್ ಆಗಿತ್ತು, ಹೋಗಿ ಕ್ಯಾಶ್ ಔಟ್ ಅಪ್ಲೈ ಮಾಡಿದ್ದೀನಿ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ರಿಸಲ್ಟ್ ಶೀಟೇ ಕೊಟ್ಟಿಲ್ಲ. ಯುವ ಸಬಲೀಕರಣ ಇಲಾಖೆ ಅಂತ ಬರುತ್ತೆ, ಕ್ಯಾಶ್ ಔಟ್ ಕೊಡೋ ಜಾಗಕ್ಕೆ ಅಲ್ಲಿಗೆ ರಿಸಲ್ಟ್ ಶೀಟೇ ಕೊಟ್ಟಿಲ್ಲ. ಗೌರ್ಮೆಂಟ್ ಫಂಡ್ ರಿಲೀಸ್ ಮಾಡಲ್ಲ. 10 ಜನಕ್ಕೆ ಇದ್ರೆ 3 ಜನ ಕೊಡುತ್ತೆ. ಎಲ್ಲರಿಗೂ ಸಮಾನ ಅವಕಾಶವಾಗಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗೋ ತರ ಮಾಡ್ತಿಲ್ಲ ಮೇಡಮ್. ಮಾಡಿದೆ, ಕೆಲವೊಬ್ರು ಮಾಡಿದೆ ಅಷ್ಟೇ. ಇದು ಕ್ರೀಡೆಯಲ್ಲಿ ಸಿಕ್ಕಿರಂತಹ ಒಂದು ಬೆನಿಫಿಟ್. ನಾಲ್ಕು ವಿಶೇಷ ಇದನ್ನ ಎಲ್ಲರಿಗೂ ಸೇರ್ಕೊಂಡು ಹೇಳ್ತೀನಿ ಮೇಡಮ್. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ ಬದುಕಬೇಕು ಅಂದ್ರೆ ಮೇಡಮ್ ಉದ್ಯೋಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಉದ್ಯೋಗದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಮೀಸಲಾತಿ ಅಂತಂದ್ರೆ 5% ಅಂತ ಕೊಟ್ಟಿದ್ದಾರೆ ಮೇಡಮ್. 5% ಅಂತ ಕೊಟ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಬ್ಲೈಂಡ್, ಡಫ್ ಅಂಡ್ ಡಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಮೇಡಮ್. ನೆಕ್ಸ್ಟ್ ಬಂದ್ ನಮ್ ತರ ಡಿಸಬಿಲಿಟಿ, ಕೈ ಕಾಲು ಮೂಳೆ ಪ್ರಾಬ್ಲಮ್ ಇರೋರು ಕೊಡ್ತಾರೆ. ಇವತ್ತಿನ ಜನರೇಷನ್ಗೆ ಜಾಸ್ತಿ ಆಕ್ಸಿಡೆಂಟ್ ಗಳಾಗೋದ್ರಿಂದ ಹ್ಯಾಂಡಿಕ್ಯಾಪ್ ಗಳ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಒಂದು ಉದ್ಯೋಗದಲ್ಲಿ ನಮ್ಗೆ ಎಂಟ್ರಿ ಇಲ್ಲ ಅಂದ್ರೆ ಫೋರ್ಸಸ್ ಗಳಲ್ಲಿ ನಮ್ಗೆ ಎಂಟ್ರಿ ಇಲ್ದಿರೋ ಕಾರಣ, ಕೆಲವೊಂದು ಸರ್ವಿಸ್ ಗಳಲ್ಲೂ ಕೂಡ ನಾವು ಮಾಡಕ್ ಆಗದಿರೋ ಕಾರಣ. ಈಗ ಸರ್ವಿಸ್ ಅಂತಂದ್ರೆ ಹಾಸ್ಪಿಟಲ್ ಬಂದ್ರೆ ಸರ್ವಿಸ್ ಇರುತ್ತೆ ಮೇಡಮ್, ಅಲ್ಲಿ ನಮ್ಗೆ ಹ್ಯಾಂಡಿಕ್ಯಾಪ್ ಗಳು ತುಂಬಾ ಕಷ್ಟ ಆಗುತ್ತೆ ಮಾಡಕ್ಕೆ. ಎಲ್ಲರೂ ಡಾಕ್ಟರ್ ಓದಕ್ಕಾಗಲ್ಲ. SLC PUC ಬೇಸಿಕ್ ಮೇಲೆ ಕೆಲಸಗಳು ಕೇಳ್ತಾರೆ, ಅಲ್ಲಿ ಇರ್ತಾವ, ಸರ್ವಿಸ್ ಗಳು ಮಾಡಕ್ಕಾಗಲ್ಲ. ಎಲ್ಲದ್ರಲ್ಲೂ ಏನ್ ಮಾಡ್ತಿದಾರೆ ಅಂದ್ರೆ ಎಲ್ಲರನ್ನೂ ಒಟ್ಟು ಸೇರಿಸ್ಬಿಟ್ಟು 5% ಅಂತ ಕೊಟ್ಬಿಟ್ಟಿದ್ದಾರೆ ಅಷ್ಟೇನೆ. ಇಲ್ಲಿ ನಮ್ಗೆ ಇನ್ನೂ 2% ಜಾಸ್ತಿ ಬೇಕು ಅಂತ ಹೇಳ್ತೀನಿ. ಆದ್ರೆ 5% ಅಲ್ಲೂ ಕೂಡ ಗೌರ್ಮೆಂಟ್ ಡಿವೈಡ್ ಮಾಡಿದೆ. ಬ್ಲೈಂಡ್, ಡಫ್ ಅಂಡ್ ಡಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಡಿಸಬಿಲಿಟಿಗೆ ನಮ್ಗೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಹೌದು. ಈ ನಿಟ್ಟಿನಲ್ಲಿ ನೀವು ಯಾಕೆ ಈ ಒಂದು ಕ್ರೀಡಾ ಕ್ಷೇತ್ರವನ್ನೇ ಆರಿಸ್ಕೊಂಡ್ರಿ ಸರ್? ಈ ಕ್ರೀಡಾ ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವೆಲ್ಲ ದಾರಿಗಳು ಆನಂತರ ಸಿಕ್ಕಿದವು? ಕ್ರೀಡಾ ಕ್ಷೇತ್ರ ಮೇಡಮ್ ಯಾಕೆಂದ್ರೆ ಈಗ ನಾವು ಸ್ಕೂಲಲ್ಲಿ ಇದ್ದಾಗ್ಲಿಂದನೂ ಚೆನ್ನಾಗೂ ಓದ್ತಿದ್ವಿ. ಬಟ್ ಕ್ರೀಡೆನೂ ಕೂಡ ತುಂಬಾ ಇಷ್ಟ ಮೇಡಮ್. ಕ್ರೀಡೆ ಯಾಕೆಂದ್ರೆ ನಾವು ಚಿಕ್ಕದಲ್ಲೆಲ್ಲ ಗ್ರಾಮೀಣ ಕ್ರೀಡೆಗಳನ್ನ ಚೆನ್ನಾಗಿ ಆಡ್ತಿದ್ದರಿಂದ ಆರಿಸ್ಕೊಂಡು ಮನೆಕ್ಕಿಂತ ಹೆಚ್ಚಾಗಿ ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಮಾಮೂಲಿ ಕ್ರೀಡೆಲ್ಲೇ ತೊಡಗಿದ್ರಿಂದ ಸ್ಕೂಲಲ್ಲೂ ಕೂಡ ಫಸ್ಟ್ ಇರ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಿತ್ತು. ಅದು ಪ್ರತಿ ಹಂತದಲ್ಲೂ ಕೂಡ ಸಕ್ಸಸ್ ಕಾಡ್ತಕ್ಕಂತ ಅದೇ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು. ಈ ನಿಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶಕರು ಅಥವಾ ನಿಮ್ಮ ಕುಟುಂಬದ ಸಹಕಾರ ಈಗೆಲ್ಲ ಯಾವ ತರ ಇತ್ತು ನಿಮಗೆ ಸಹಕಾರ ಅನ್ನೋದು? ಕುಟುಂಬದಲ್ಲಿ ನಮ್ಮ ತಂದೆ ಇಲ್ಲ, ಚಿಕ್ಕದ್ರಲ್ಲೇ ಎಕ್ಸ್ಪೈರ್ ಆಗಿದ್ದಾರೆ. ತಾಯಿ ಎಲ್ಲ ಸಹಕಾರ, ಪ್ರತಿಯೊಂದ್ರಲ್ಲೂ ಕೂಡ ತಾಯಿ ಹುಲಿ ಮಾಡಿ ಕೂಡ ಸಾಕ್ತಿದ್ರು. ಪ್ರತಿಯೊಂದಕ್ಕೂ ನಾವ್ ಏನೇ ಮಾಡಿದ್ರು ಕೂಡ ಸುಮ್ನಾಗ್ತಿದ್ರು. ಅವ್ರಿಗೆ ಆಗಲ್ಲ ಅಂದ್ರೂ ಕೂಡ ಏನೋ ಮಾಡ್ತಾನೆ ನನ್ನ ಮಗ ಅನ್ನೋ ಲೆಕ್ಕಾಚಾರದಲ್ಲಿ ಒಂದ್ ಧೈರ್ಯ ತಂದ್ಕೊಂಡು ನಮ್ಗೆ ಎಂಕರೇಜ್ ಮಾಡ್ತಾ ಇದ್ರು. ಸ್ಕೂಲ್ ಅಲ್ಲಿ ಮೇಡಮ್ ನಮ್ಗೆ ಫಸ್ಟ್ ಕಿರಣ್ ಸರ್ ಅಂತ ಇದ್ದಾರೆ, ನಮ್ಮ PT ಟೀಚರ್ ಒಬ್ರು ದಿಲೀಪ್ ಸರ್ ಇದ್ರು, ಅವ್ರು ಎಕ್ಸ್ಪೈರ್ ಆಗಿದ್ರು. ಅವ್ರು ಕಿರಣ್ ಸರ್ ಅಂತ. ಅನಂತರ ರಾಮಚಂದ್ರ ಸರ್ ಅಂತ ಅವಾಗ್ಲೇ ಹೇಳಿದೆ. ಅವರು ನಮ್ಗೆ ಪ್ಯಾರಾದಲ್ಲಿ ಮಾತ್ರ ಅವರೇ ನಂಬರ್ 1 ಗಾಡ್ ಫಾದರ್ ಮೇಡಮ್. ನಮ್ಗೆ ತುಂಬಾ ಚೆನ್ನಾಗಿತ್ತು ಸಹಕಾರ. ಪರಿಸ್ಥಿತಿಗಳ ಅವಕಾಶಗಳೇ ಕಲ್ಪಿದ್ದೆ ಮೇಡಮ್ ಆ ಟೈಮಲ್ಲಿ.
ಅವಕಾಶಗಳು ಅಂದ್ರೆ ಯಾವ್ದೇ ತರದಂತಹ ಬೆನಿಫಿಟ್ಸ್ ಇರಲಿಲ್ಲ. ಹ್ಮ್ ನಮ್ಗೆ ಡಿಗ್ರಿ ಬರಕನ್ವೆ ಹ್ಮ್ ಪ್ಯಾರಾಮೆಡಿಕ್ಸ್ ಅಂತಾನೆ ಗೊತ್ತಿರ್ಲಿಲ್ಲ. ಹ್ಮ್ PUC ವರೆಗೂ ನಾರ್ಮಲ್ ಅಲ್ಲಿ ಆಡ್ತಾ ಇದ್ವಿ. ಅವಕಾಶಗಳು ಕಡಿಮೆ ಇತ್ತು, ಹ್ಮ್ ಸಂಸ್ಥೆಗಳು ಈ ತರ ಇದ್ರೂನು ಕೂಡ ಆ ಟೈಮಲ್ಲಿ ಅಚೀವ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಇನ್ನೂ ಬೇಗ ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು ಅಂತ ಈ ಮುಖಾಂತರ ಹೇಳ್ತೀನಿ ನಾನು. ಖಂಡಿತ ಸರ್. ಆದ್ರೆ ಕಡಿಮೆ. ಹ್ಮ್ ಒಟ್ಟಾರೆ ನಿಮ್ಮ ಸಾಧನೆ ದೇಶಕ್ಕೆ ಹೆಮ್ಮೆ. ಈ ನಿಟ್ಟಿನಲ್ಲಿ ಅಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಾಗ ಯಾವ ತರ ಇತ್ತು ಆ ಒಂದು ಪರಿಸ್ಥಿತಿ? ಚೆನ್ನಾಗಿತ್ತು ಮೇಡಮ್. ಯಾಕಂದ್ರೆ ನಾವು ಇಲ್ಲಿ ಯಾವ್ದೇ ತರ ಇಟ್ಕೊಂಡು ಅಭ್ಯಾಸ ಮಾಡಿದವರಲ್ಲ. ಹ್ಮ್ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ಬೇಕು ಅಂದಾಗ ತುಂಬಾ ಭಯನೂ ಇರುತ್ತೆ ಆ ಟೈಮಲ್ಲಿ. ಆದ್ರೆ ಒಂದ್ಸರಿ ಮೆಡಲ್ ಮಾಡಿದ್ಮೇಲೆ 2012ರಲ್ಲೇ ಮೆಡಲ್ ಮಾಡಿದ್ದೆ. 2014 ಮೆಡಲ್ ಆಯ್ತು, 2018ರಲ್ಲೂ ಮೆಡಲ್ ಆಯ್ತು. ಹ್ಮ್ ಅವಾಗ ಚೆನ್ನಾಗಿತ್ತು ಮೇಡಮ್. ನಮ್ಮಿಂದ ಕರ್ನಾಟಕ ಹೆಸರು ಹೇಳ್ತಾರೆ ಅಂತಂದ್ರೆ ಹೊರಗಡೆ ರಾಜ್ಯದಲ್ಲಿ ತುಂಬಾ ಹೆಮ್ಮೆ ವಿಷಯ. ಖಂಡಿತ. ಬಟ್ ನಮ್ ಜೊತೆ ಇದ್ದವ್ರಿಗಿಂತಲೂ ಫಾರ್ಮ್ ಅಲ್ಲಿ ಇದ್ವಿ ಮೇಡಮ್. ಎಲ್ಲರೂ ಕೂಡ ನಮ್ನ ನಾವು ಹೋದ್ರೆ ಇವರೇ ಗೆಲ್ಲೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಿದ್ರು. ಹ್ಮ್ ಬಟ್ ಅದೇ ಫಾರ್ಮ್ ಉಳಿಸ್ಕೊಂಡ್ವಿ ತುಂಬಾ ದಿನ ಗಂಟ. ಹ್ಮ್ 2018ರವರೆಗೂ ಅದೇ ಫಾರ್ಮ್ ಇದ್ವಿ ಮೇಡಮ್. ಅಂದ್ರೆ ನೀವು ಒಂದು ಕರ್ನಾಟಕವನ್ನ ಬಿಂಬಿಸ್ತಾ ಇರೋದು ನಿಮ್ಗೆ ಒಂದು ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಆ ಒಂದು ಸುವರ್ಣಗಳಿಗೆ ನಿಮ್ಗೆ ಒಂದು ಯಾವಾಗ್ಲೂ ನೆನಪಲ್ಲಿರುತ್ತೆ ಅಂತ ಹೇಳ್ತಿದ್ದೀರಿ. ಖಂಡಿತ ನೆನಪಲ್ಲಿರುತ್ತೆ. ಅದರಿಂದನೇ ನಾವು ಜೀವನ ಕಟ್ಕೊಳಕ್ಕೆ ಅವಕಾಶ ಇನ್ನು ಮತ್ತೆ ಪ್ರಯತ್ನ ಮಾಡ್ತಾ ಇದೀನಿ ಮೇಡಮ್. ಕೂಡ ಜಾವ್ಲಿನ್ ಥ್ರೋ ಅಲ್ಲಿ ಏನಾರ ಮಾಡ್ಬೇಕು ಅಂತ ಗುರಿ ಹೊಂದಿದೀನಿ ಪ್ರೆಸೆಂಟ್ ಕೂಡ. ಹ್ಮ್ ಮೆಡಲ್ ಮಾಡಿದ್ರೆ ಕಾಮನ್ವೆಲ್ತ್ ಮೆಡಲ್ ಮಾಡ್ಕೊಂಡ್ ಬಂದಿದ್ದಾರೆ. ಹ್ಮ್ ಅವ್ರ ತರನೇ ಅದಕ್ಕಿಂತ ಮುಂದೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ, ಗುರಿ ಇದೆ. ಅಂದ್ರೆ ಮುಂದಿನ ಹಂತಗಳಲ್ಲಿ ಕಾಮನ್ವೆಲ್ತ್ ಕೂಟದಲ್ಲೂ ಕೂಡ ನೀವು ಭಾಗವಹಿಸಬೇಕು ಅಂತ ಆಸೆಯನ್ನ ಹೊಂದಿದ್ದೀರಿ. ಆದಷ್ಟು ಬೇಗ ನನಸಾಗ್ಲಿ ಸರ್ ನಿಮ್ಮ ಕನಸು ಕೂಡ. ಒಬ್ಬ ವಿಶೇಷ ಚೇತನರು ಅಂತಂದ್ರೆ ಈ ಸಾಧನೆಗೆ ಅರ್ಹರಲ್ಲ ಅಂತ 4 ಗೋಡೆಗೆ ಮೀಸಲಾಗ್ಬಿಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಅಂತ ವಿಶೇಷ ಚೇತನರಿಗೆ ಒಬ್ಬ ಅಥ್ಲೆಟಿಕ್ ಪಟುವಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದು ಸುಳ್ಳು ಮೇಡಮ್. 4 ಗೋಡೆ ಮಧ್ಯೆ ಇರ್ತಾರೆ ಅನ್ನೋದಂತೂ ಶುದ್ಧ ಸುಳ್ಳು. ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಮನ್ಸ್ ಮಾಡ್ಬೇಕಷ್ಟೇ. ಮನ್ಸ್ಗೆ ನೆನ್ಸ್ಕೊಳಕ್ಕೆ ಯಾವ್ದೇ ತರದಂತ ಅಭ್ಯಂತರಗಳು, ಸಾಧನೆ ಮಾಡಕ್ಕೂ ಅಭ್ಯಂತರಗಳು ಬರ್ತವೆ. ಬಟ್ ದಾಟೋದ್ರೆ ಆಮೇಲೆ ಸಿಕ್ಕಂತ ಎಷ್ಟಕ್ಕೂ ಕೂಡ ಯಾರ ಅಭ್ಯಂತರನೂ ಇರಲ್ಲ ಮೇಡಮ್. ಏನ್ ಮಾಡ್ಬೇಕು ಅಂತಂದ್ರೆ ಬರ್ಬೇಕು, ನಮ್ ಕೈಲಿ ಏನಾಗುತ್ತೆ ಅದನ್ನ ಚಾಯ್ಸ್ ಮಾಡ್ಬೇಕು. ನಮ್ಮಲ್ಲಿರೋಂತ ಪ್ರತಿಭೆ ನಾವೇ ಗುರುತಿಸ್ಕೋಬೇಕು. ನಾವೇ ಗುರುತಿಸ್ತಾರೆ ಮೇಡಮ್. ಯಾವ್ದೇ ಕಾರಣಕ್ಕೂ ಕೈ ಕಟ್ ಕೂತ್ಕೊಬಿಡಿ. ಕೈ ಕಟ್ ಕೂತ್ಕೊಂಡ್ರೆ ಸಹನ ತೋರಿಸ್ತಾರೆ, ಕರುಣ ತೋರಿಸ್ತಾರೆ. ಕರುಣೆಯಿಂದ ಹೊಟ್ಟೆ ತುಂಬಲ್ಲ. ಯಶಸ್ಸನ್ನ ಗಳಿಸಕ್ಕಾಗಲ್ಲ, ಗುರಿ ತಲುಪಕ್ಕಾಗಲ್ಲ. ಕೈ ಕಟ್ಟು ಕೂತ್ಕೋಬಾರ್ದು. ನಮ್ ಮನ್ಸಲ್ಲಿ ಏನಿದೆ, ಪ್ರತಿಯೊಂದ್ ಮನ್ಸಲ್ಲೂ ಮೇಡಮ್ ಏನಾರು ಒಂದು ಓಡ್ತಾ ಇರುತ್ತೆ. ನಾನು ಈ ತರ ಇರ್ಬೇಕು, ಆ ತರ ಇರ್ಬೇಕು ಅಂತ. ಆ ತರ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಮಾಡ್ಬೇಕು ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಸರ್? ಎಲ್ಲರಿಗೂ ಒಳ್ಳೇದಾಗ್ಲಿ. ಕ್ರೀಡೆನೇ ಅಂತಲ್ಲ, ಯಾವ್ದೇ ತರದ ಸ್ಫೂರ್ತಿ ಆಗಿರ್ಬೋದು, ಪ್ರತಿಭೆ, ಕಲ್ಚರ್ ಆಕ್ಟಿವಿಟೀಸ್, ಯಾವುದೇ ಪ್ರತಿಭೆ ಆದ್ರೂ ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡಿ, ನಂತರ ನಿಮ್ಮ ಪ್ರತಿಭೆನ ಹೊರಚೆಲ್ಲಿ ಅದ್ರ ಮುಖಾಂತರ ಮುಂದೆ ಬರುವಂತ ಪೀಳಿಗೆಗಳು, ಮುಂದೆ ಬರುವಂತಹ ಈಗಿರೋ ಚಿಕ್ಕ ಮಕ್ಕಳಿರುವಂತಹ ವಿಶೇಷ ಚೇತನರಿಗೆ ಮಾದರಿಯಾಗಿ ಅಂತವ್ರಿಗೆ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಮೇಡಮ್ ಏನ್ ಬೇಕಾದ್ರೆ ಎಲ್ಲಿ ನಡೀತಾರೆ, ಏನ್ ಬೇಕಾದ್ರೆ ತಿಳ್ಕೋಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಕ್ಷೇತ್ರಕ್ಕೆ ಹೋಗಿ. ಕ್ಷೇತ್ರಕ್ಕೆ ಹೋಗೋದಲ್ಲ, ಅದ್ರಲ್ಲಿ ಸಾಧನೆ ಮಾಡಿ. ಸರ್, ಪ್ರಸ್ತುತ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸ್ವಾತಂತ್ರ್ಯೋತ್ಸವದ ದೀರ್ಘಾವಧಿಯಲ್ಲಿ ಬದುಕ್ತಾ ಇದೀವಿ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೇಡಮ್, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರು ಕೂಡ ಅಷ್ಟೊಂದು ಅನಕ್ಷರಸ್ಥರಾಗಿರೋದ್ರಿಂದ ಇಂಥವ್ಗಳ ಬಗ್ಗೆ ಐಡಿಯಾ ಇಲ್ಲ. ಇವಾಗ ಐಡಿಯಾ ಇದೆ. ಇದನ್ನ ಏನಂತಂದ್ರೆ ಇದೊಂದು ಎಂಟರ್ಟೈನ್ಮೆಂಟ್, ಗುರಿ, ಅವರಲ್ಲಿರೋಂತ ಹುಮ್ಮಸ್ಸು, ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯನ ಬಳಸ್ಕೋಬೇಕು. ಈಗ ಸ್ವತಂತ್ರತೆ ಬಂದ ಮೇಲೆನೆ ಎಲ್ಲಾ ದೇಶಗಳಲ್ಲೂ ತನ್ನದೇ ಆದಂತಹ ಚಾಪು ಮೂಡಿಸ್ತದೆ, ತನ್ನದಂತಹ ಪ್ರಸಿದ್ಧತೆನ ತೋರಿಸ್ತದೆ. ತೋರ್ಸಕ್ಕೆ ತುಂಬಾ ಅವಕಾಶ ಕೊಟ್ಟಿದೆ. ಈ ಸ್ವತಂತ್ರತೆ ಅನ್ನೋದೇ ತುಂಬಾ ಅವಕಾಶ ಕೊಟ್ಟಿರೋಂತಹ ಒಂದು ವಿಷಯ. ಈಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇನ್ನ ಇರಂತ ಪ್ರತಿಭೆಗಳನ್ನ ಹೊರ ಚೆಲ್ಲಬೇಕು. ತುಂಬಾ ಖುಷಿ ಆಗುತ್ತೆ ಮೇಡಮ್. ಸ್ವತಂತ್ರ ಪೂರ್ವಕ್ಕೂ ಸ್ವಾತಂತ್ರ್ಯ ನಂತರಕ್ಕೂ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅಂತ ಕಾಲದಲ್ಲಿ ಊಟಕ್ಕೂ ಬಟ್ಟೆಗೂ ಡಿಪೆಂಡ್ ಆಗಿದ್ವಿ. ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಸ್ವಾತಂತ್ರ್ಯ ಇರೋದ್ರಿಂದನೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಸರು ಗಳಿಸಿ ಅನುಕೂಲ ಮಾಡ್ಕೊಂಡು ತಂತ್ರಜ್ಞಾನ ಮುಂದುವರೆದು ಇವತ್ತು ಜನ ಜೀವನನ ಸುಲಭವಾಗಿ ಕಳೀತಾ ಇದಾರೆ. ಹಿಂದೆ ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗಿತ್ತು. ಈಗ ಜೀವನ ಮಾಡೋದ್ ಕಷ್ಟ ಇಲ್ಲ, ಸಾಧನೆ ಮಾಡೋದ್ ಮಾತ್ರ ಕಷ್ಟ. ಅದು ಕಷ್ಟ ಅನ್ಕೊಂಡ್ರೆ ಆಗಲ್ಲ. ಪ್ರಯತ್ನ ಮಾಡ್ಬೇಕು ಮೇಡಮ್. ಪ್ರಯತ್ನ ಮೇಲೆ ಪ್ರಯತ್ನ.
ಇಲ್ಲ ಮೇಡಮ್, ಪ್ಯಾರಾಥ್ಲೆಟಿಕ್ಸ್ ಓಪನ್ ಆಗಿರೋದೇ 1992 92ರಲ್ಲಿ ಓಪನ್ ಆಗಿದ್ದು. ಅಲ್ಲಿಂದ ಏನಂತ ಇಂಡಿಯಾದಲ್ಲಿ ಏನಂತ ಒಂದು ಒಳ್ಳೆ ಇದಿರ್ಲಿಲ್ಲ, ಇರ್ಲಿಲ್ಲ. ಹ್ಮ್ ಗಿರೀಶ್ ಬಗ್ಗೆ ನಾನು ಮಾತಾಡ್ಬೇಕು ಮೇಡಮ್. ನಿಜವಾಗ್ಲೂ ಅವರು ಮೊನ್ನೆ ದಿನ ನಾನು ಬೆಂಗಳೂರು ಹೋಗಿದ್ದೆ. ಹ್ಮ್ ಗಿರೀಶ್ ಸಿಕ್ಕಿ ಬೇಜಾರ್ ಮಾಡ್ಕೋತಾ ಇದ್ರು ಒಂದ್ ರೀತಿಲಿ. ಹ್ಮ್ ಯಾವ ಬೇಜಾರ್ ಮಾಡ್ಕೋತಿದ್ರು ಅಂದ್ರೆ, ಈಗ ಅವರು ಲಂಡನ್ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿರೋರು. ಅವ್ರು ಗೆಲ್ಲಕ್ಕಿಂತ ಮುಂಚೆ ಯಾರು ಕೂಡ ಬೆನಿಫಿಟ್ಸ್ ಇಲ್ಲ, ಒಂದು ಪ್ರಬುದ್ಧತೆ ಇಲ್ಲ, ಏನು ಯಾವ್ದೇ ತರದ ಮಹತ್ವ ಇಲ್ಲ. ಬಟ್ ಈಗ ಏನ್ ಮಾಡಿದಾರೆ ಅಂದ್ರೆ, ಅವ್ರಿಗೆ ಗೌರ್ಮೆಂಟ್ ಸಾಕಷ್ಟು ಅವಕಾಶಗಳು ಕೊಟ್ಟಿದೆ. ಯಾವ ತರ ಅಂದ್ರೆ, ಒಂದು ಹಣ ಅವಶ್ಯಕತೆ ಆಗಿರ್ಬೋದು, ಜಾಬ್ ಅವಶ್ಯಕತೆ ಆಗಿರ್ಬೋದು, ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಇವಾಗ ಬರ್ತಾ ಇರೋಂತಹ ಒಂದು ಈ ಸಮಿತಿ ಇದೆಯಲ್ಲ ಮೇಡಮ್, ಪ್ಯಾರಾಪಿಯಲ್ಲಿ ಕಮಿಟಿ ಇರ್ತಾವಲ್ಲ, ಅವ್ರಿಗೂ ಮಹತ್ವ ಕೊಡ್ತಾ ಇಲ್ಲ ಇವರು ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ನಿಜವಾದ ಸಾಧನೆಗಾರರು ಅವರು. ನಿಜವಾಗಿ ಸಾಧನೆ ಯಾರು ಮಾಡಿರ್ತಾರ ಮೇಡಮ್, ಅವ್ರಿಗೂ ನಾವು ಮಹತ್ವ ಕೊಡ್ಬೇಕು. ತುಂಬಾ ಕಷ್ಟಪಟ್ಟವ್ರ ಆ ಸಾಧನೆ ಮಾಡಕ್, ಸುಮ್ನೆ ಸಾಧನೆ ಮಾಡಕ್ಕಾಗಲ್ಲ ಮೇಡಮ್. ಒಂದ್ ರೂಪಾಯಿನೂ ಇಲ್ದಾನೆ ಊಟನ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು, ಯಾರನ್ನೂ ಕೇಳ್ಕೊಂಡು, ಯಾರು ಸ್ಪಾನ್ಸರ್ ಮಾಡಕ್ ತಿಳ್ಕೊಂಡು 10 ವರ್ಷ ಗಂಟ ಅವರು ಸೈಕಲ್ ಆಗಿದ್ದಾರೆ. ಬೆಂಗಳೂರಲ್ಲಿ ಅವ್ರ ಊರು ಅರ್ಕಲಗೂಡು ಹಳ್ಳಿ, ಅಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ತುಂಬಾ ಒಂದ್ ಸ್ಟೇಡಿಯಂ ಅಲ್ಲಿ ಯಾವಾಗ್ಲೂ ಕಾಲ ಕಳೀತಿದ್ದು. ಕೆಲಸ ಇರ್ಲಿಲ್ಲ, ಊಟದ ಸಮಸ್ಯೆ, ತಿಂಡಿ ಸಮಸ್ಯೆ, ಒಂದು ಇನ್ಸ್ಟ್ರೂಮೆಂಟ್ ಸಮಸ್ಯೆ, ಎಲ್ಲಕ್ಕೂ ಮಾಡಿ ಸಾಧನೆ ಮಾಡಿದ್ರು. ಬಟ್ ಅವ್ರಿಗೆ ತುಂಬಾ ಗೌರವ ಕೊಡ್ಬೇಕು. ಆ ಗೌರವ ಸಿಕ್ಕಿಲ್ಲ ಅಂತ ನನ್ಗೆ ಅನಿಸ್ತಾ ಇರೋದು. ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತಾ ಅವ್ರ ಜೊತೆ ಮಾತಾಡೋಲ್ಲ. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ಗೌರವ ಆಗಲಿ, ಮನ್ನಣೆ ಆಗಲಿ ಈ ನಿಟ್ಟಿನಲ್ಲಿ ಸಿಗ್ತಾ ಇಲ್ಲ. ಸ್ವತಂತ್ರದ ನಂತರದ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದು ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಗುರುತಿಸೋದ್ರಿಂದ ಈ ನಿಟ್ಟಿನಲ್ಲಿ ಇವಾಗ ಸಹಕಾರಿ ಆಗ್ತಿದೆ ಅಂತ ಹೇಳ್ತಿದ್ರಿ. ಹೌದು, ಇವಾಗ ಸಹಕಾರ ಆಗ್ತಿದೆ, ಬಟ್ ಇನ್ನೂ ಡೆವಲಪ್ ಆಗ್ಬೇಕು ಮೇಡಮ್. ಯಾವ ತರ ಒಂದು ಸ್ಟ್ರಿಕ್ಟ್ ಇರ್ಬೇಕು. ಯಾರಿಗೂ ಪ್ರತಿಭೆ ಇದೆ ಅವ್ರಿಗೆ ಅವಕಾಶ ಕೊಡ್ಬೇಕು. ಖಂಡಿತ ಸರ್. ಎಲ್ರಿಗೂ ಅವಕಾಶ ಕೊಟ್ಕೊಂಡು ಹೋದ್ರೆ ಏನಾಗ್ತಿದೆ ಅಂದ್ರೆ ಮೇಡಮ್, ಈ ಡೆವಲಪ್ ಆಗಿರೋದು ಸಮಸ್ಯೆ ಇರಲ್ಲ ಮೇಡಮ್. ಉದಾಹರಣೆಗೆ ಲೇಬಲ್ ಬೋರ್ಡ್ ನಾರ್ಮಲ್ಸ್ಗೆ ಡೆವಲಪ್ ಆಗ್ಬಿಟ್ಟಿದೆ ಸ್ಪೋರ್ಟ್ಸ್, ಅವ್ರ ಪ್ರಾಬ್ಲಮ್ ಇರಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಈ ತರ ಆಂಗಲ್, ಇಷ್ಟಿಷ್ಟು ಟೈಮಿಂಗ್ಸ್ ಅಂತ. ನಮ್ದು ಇವಾಗ ಆಗ್ತಾ ಇರೋದ್ರಿಂದ ನಮ್ದು ಆಗ್ತಾ ಇದೆ, ಬಟ್ ಅವಕಾಶ ನಿಜವಾದ ಪ್ರತಿಭೆಗಳು ಕೊಡಬೇಕು. ಖಂಡಿತ ಸರ್. ಈ ನಿಟ್ಟಿನಲ್ಲಿ ಸೂಕ್ತ ಪ್ರತಿಭೆಗಳಿಗೆ ಅರ್ಹ ಅವಕಾಶ ಸಿಗ್ಲಿ ಅಂತ ನಾವು ಕೂಡ ಬಯಸ್ತಾ ಒಂದ್ ಮ್ಯಾಟ್ರ್ ಈ ಮುಖಾಂತರ ವ್ಯಕ್ತಪಡಿಸ್ತಾರೆ. ಹೇಳಿ ಸರ್. HD ಕೋಟೆ ತಾಲೂಕು, ಸರಗೂರು ತಾಲೂಕು, ವಿಶೇಷವಾಗಿ ಡಿಸಬಿಲಿಟಿ ಸ್ಪೋರ್ಟ್ಸ್ ಪರ್ಸನ್ ಗಳು ಯಾರು ಇಲ್ಲ. ಹೌದು, ಡಿಸಬಿಲಿಟಿ ಸ್ಪೋರ್ಟ್ಸ್ ಪರ್ಸನ್ ಗಳು ಯಾರು ಇಲ್ದಿರೋ ಕಾರಣ ನಮ್ ಮೇಡಮ್, ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತಂದ್ರೆ ಮೇಡಮ್, ನನ್ನ ಭೇಟಿ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ನಮಗೂ ನಾವು ಹೋಗಿರೋ ಆಗಿಲ್ಲ, ಯಾರನ್ನಾರ ನಮ್ಮ ತಾಲೂಕು, ಎಲ್ಲಾ ತಾಲೂಕುಗಳಲ್ಲೂ ತುಂಬಾ ಜನ ಬರ್ತಾರೆ ಮೇಡಮ್. ನಮ್ಮ ತಾಲೂಕಲ್ಲಿ ಒಬ್ರು ಬರಲ್ಲ. ಸುಮಾರು ಸಲ ನಾನು ವಿಲೇಜ್ VRW ವರ್ಕ್ ಮಾಡ್ತಾ ಇದ್ದೆ ನಾನು ಒಂದು 5 ವರ್ಷ. ಆ ಟೈಮಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದೀನಿ, ಯಾರು ಬಂದಿಲ್ಲ. ಯಾಕಂದ್ರೆ ತುಂಬಾ ಸ್ಪೋರ್ಟ್ಸ್ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ನಾನು ಕಾಂಟ್ಯಾಕ್ಟ್ ಹೇಳ್ಬೋದಾ ಮೇಡಮ್? ಹೇಳಿ ಸರ್, ಹೇಳಿ. 8971567088 ಕಾಂಟ್ಯಾಕ್ಟ್ ಮಾಡಿದೆ ಮೇಡಮ್. ಖಂಡಿತವಾಗ್ಲೂ ಅವ್ರಿಗೆ ಯಾವ ತರ ಮಾಹಿತಿ ಬೇಕು, ಮಾರ್ಗದರ್ಶನ ಪ್ರತಿಯೊಂದು ಕೂಡ ನಾವು ಸಹಾಯನ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ವಿಶೇಷವಾಗಿ ಕ್ರೀಡೆಗೆ, ಅಥ್ಲೆಟಿಕ್ಸ್. ಅಂದರೆ ವಿಶೇಷವಾಗಿ ವಿಶೇಷ ಚೇತನರಿಗಾಗಿ ಒಂದು ಕ್ರೀಡಾ ಆಸಕ್ತಿಯನ್ನು ಹೊಂದಿ ಈ ನಿಟ್ಟಿನಲ್ಲಿ ಯಾರಿಗೆ ಒಂದು ಮಾಹಿತಿ ಕೊರತೆ ಇರುತ್ತೆ, ಈ ನಿಟ್ಟಿನಲ್ಲಿ ಅವರು ನಿಮ್ಮನ್ನು ಭೇಟಿ ಮಾಡದೆ ಸೂಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅನ್ನೋದಕ್ಕೆ ನಮ್ಮ ಜನಧ್ವನಿ ಕೇಳುಗರಿಗೆ ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ಸರ್, ನಿಮ್ಮ ಯಶಸ್ಸಿನ ಗುಟ್ಟಿನ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಸ್ವತಂತ್ರ ಪೂರ್ವದಲ್ಲಿ ಯಾವ ಥರ ಇತ್ತು ನಿಮ್ಮ ಒಂದು ಕ್ರೀಡಾ ಕ್ಷೇತ್ರ, ಹಾಗೆ ವಿಶೇಷ ಚೇತನೆಗೆ ಯಾವೆಲ್ಲ ಮೀಸಲಾತಿಗಳಿದ್ರು ಅದು ಎಲೆಮರೆ ಕಾಯಿಗಳಂತೆ ನಾವು ಬದುಕ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು, ಹಾಗೆ ನಿಮ್ಮ ಸಮಸ್ಯೆಗಳು, ನಿಮ್ಮ ಸಾಧನೆಯ ಒಂದು ಯಶಸ್ವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್. ಎಲ್ಲರಿಗೂ, ಸಮಸ್ತ ಎಲ್ಲ ಕರ್ನಾಟಕದ ಜನತೆಯರಿಗೆ, ಪ್ರತಿ ಒಬ್ಬ ಇಂಡಿಯನ್ಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಶೇಷ ಸಾಮರ್ಥ್ಯದ ವಿಜಯಯಾನ ಎಂಬ ಕಾರ್ಯಕ್ರಮದಲ್ಲಿ ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಮಾಹಿತಿಯನ್ನು ಹಂಚಿಕೊಂಡವರು ಮೈಸೂರಿನ ದಟ್ಟೆಹಳ್ಳ ಗ್ರಾಮದ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುವಾದ
ಶ್ರೀಯುತ ರಘುನಂದನ್ ಡಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.